ಡೆಲ್ಲಿನಲ್ಲಿ ಏಜೆಂಟ್ಗಳು ಅಥವಾ ಯಾರು ಯೂಸ್ಡ್ ಕಾರ್ ಸೆಲ್ಲರ್ಗಳು ಯಾರ ಹತ್ರ ಇರ್ತಾರೋ ಅವ್ರ ಹತ್ರನೇ ಅಷ್ಟು ಕಮ್ಮಿಗೆ ಸಿಗುತ್ತೆ ಅಂದರೆ ಅವ್ರು ಎಲ್ಲಿಂದ ಬರ್ತಿದೆ? ಕ್ಲೈಂಟ್ಸ್ಗಳಿಂದ, ಕಸ್ಟಮರ್ಗಳಿಂದ ಬರ್ತಿದೆ. ಇನ್ನು ಅವ್ರ ಹತ್ರನೇ ಹೋದರೆ ಇನ್ನು ಎಷ್ಟಕ್ಕೆ ಕಮ್ಮಿಗೆ ಸಿಗಲ್ಲ? ಈ ಕ್ವಶನ್ ಯಾರಿಗೆ ಬಂದಿತ್ತು ಅಂತ ಹೇಳಿ ಕಮೆಂಟ್ ಹಾಕಿ. ಯಾಕಂದ್ರೆ ನನಗಿದು ಬಂದಿತ್ತು, ನನಗಿದು ಗೊತ್ತಿರಲಿಲ್ಲ. ಅದು ನಾನು ಇನಿಷಿಯಲಿ ಡೇಸಲ್ಲಿ 2016-17 ಈ ಟೈಮಲ್ಲೆಲ್ಲ ನಾನು ಇಲ್ಲಿ ಸೆಕೆಂಡ್ಸ್ ಯಾರು ಸಿಗುತ್ತೋ ಅಥವಾ OLX, ಅವಾಗ OLX ಪಾಪ್ಯುಲರ್, OLX ಕ್ವಿಕ್ಕರ್ ಇವಾಗಿಲ್ಲ, ಇವಾಗ ಇರ್ಬೋದೇನೋ ಗೊತ್ತಿಲ್ಲ, ಅವಾಗಿತ್ತು. ಅದರಲ್ಲೆಲ್ಲ ನೋಡ್ಬಿಟ್ಟು ನಾವು ಅದನ್ನು ನೋಡ್ತಿದ್ವಿ. ಆಮೇಲೆ ಯಾರು ಸೆಲ್ಲರ್ಗಳು ಇರ್ತಾರಲ್ಲ, ಯೂಸರ್ ಕಾರ್ ಸೆಲ್ಲರ್ಗಳು, ಅವ್ರ ಹತ್ರ ಸ್ವಲ್ಪ ಜಾಸ್ತಿ ರೇಟ್ ಇಟ್ಕೊಂಡು ಮಾಡ್ತಿದ್ರು. ಹಾಗೆ ಡೆಲ್ಲಿನಲ್ಲೂ ಇರಬಹುದಲ್ವ ಅಂತೇಳಿ ಯಾವುದೋ ಒಂದು ಟೈಮಲ್ಲಿ ನಂಗೆ ಅನ್ನಿಸ್ತು, ಹೌದಲ್ವಾ ಅಂಥೇಳಿ. ಆಮೇಲೆ ನಾನು OLXನಲ್ಲಿ ಡೆಲ್ಲಿ ಅಂತ ಚೇಂಜ್ ಮಾಡಿ ಲೊಕೇಶನ್ ಚೆಕ್ ಮಾಡಿದೆ. ಆವಾಗ ಕ್ವಿಕ್ಕರಲ್ಲಿ ಚೆಕ್ ಮಾಡಿದೆ, ನೋಡಿದ್ರೆ ಇನ್ನೂ ಕಮ್ಮಿಗೆ ಸಿಗೋಕ್ಕೆ ಶುರುವಾಯಿತು. ಹಾಗಿದ್ರೆ ಅದೆಲ್ಲ ಏನು? ಇವ್ರು ಯಾಕೆ ಇಷ್ಟೊಂದು ಪ್ರೈಸ್ ಮಾಡ್ತಾರೆ? ಅಲ್ಲೋದ್ರೆ ಇನ್ನೂ ಕಮ್ಮಿಗೆ ಸಿಗುತ್ತಲ್ವ? ಇವತ್ತೇ ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಈ ಒಂದು ವಿಡಿಯೋದಲ್ಲಿ ನನಗನ್ಸಿದ್ದು, ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಬಂದಿದ್ದನ್ನ ನಾನು ನಿಮಗೆ ಹತ್ರ ಶೇರ್ ಮಾಡ್ತೀನಿ. ಪ್ರಾಬ್ಲಮ್ ನಿಮಗೆ ಎಷ್ಟು ಜನಕ್ಕೆ ಈ ಥರ ಅನಿಸಿರಬಹುದು ಅಂತ ಹೇಳಿ ಕಾಮೆಂಟ್ ಮಾಡಿ. ಯಾಕಂದ್ರೆ ನೀವು ಕಾಮೆಂಟ್ ಮಾಡೋದು ಇನ್ನೊಬ್ರು ಕೂಡ ಹೆಲ್ಪ್ ಆಗುತ್ತೆ. ನನಗೂ ಕೂಡ ಕೆಲಸ ನಾನು ಹೇಳುವಂಥ ಬರದಲ್ಲಿ ನಾನೇ ಮಿಸ್ ಮಾಡಿರಬಹುದು, ಅಥವಾ ನಾನೇ ಏನೋ ಒಂದು ಪಾಯಿಂಟ್ನ ಮಿಸ್ ಮಾಡಿರ್ತೀನಿ, ಹೀಗೇನೂ ಆಗಿರಬಹುದು. ಸೊ ಹಂಗಾಗಿ ನನಗೂ ಕೂಡ, ಯಾಕಂದ್ರೆ ನಾನು ಯಾವುದು ಗಟ್ ಮಾಡಿಕೊಂಡು ಇಲ್ಲ ಪೇಪರಲ್ಲಿ ಬರ್ಕೊಂಡು ಯಾವ ವೀಡಿಯೋನೂ ನಾನು ಮಾಡೋದಿಲ್ಲ. ನನಗೆ ಇವಾಗ ಏನು ಅನ್ನಿಸ್ತೋ ನಾನು ಅದರ ಬಗ್ಗೆ ನಾನು ವೀಡಿಯೋ ಮಾಡ್ತಾ ಹೋಗ್ತೀನಿ. ಯಾವುದೇ ರೀತಿ ಎಡಿಟಿಂಗು ಜಾತ್ರೆಗಳು ಏನೂ ಮಾಡಿದೆ ನನಗೇನು ಅನ್ನಿಸ್ತೋ ನಿಮ್ಮ ಹತ್ರ ಮುಂದೆ ಇಡ್ತಾ ಇರ್ತೀನಿ. ಸೊ ಹೋಪ್ಫುಲಿ ನಿಮ್ಗೆ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಪಕ್ಕದಲ್ಲಿ ಬೆಲ್ಟನ್ನು ಕ್ಲಿಕ್ ಮಾಡಿ. ಇನ್ನೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಶೇರ್ ಕೂಡ ಮಾಡಿ. ಹಾಗಿದ್ರೆ ಡೆಲ್ಲಿನಲ್ಲಿ ಯೂಸ್ಡ್ ಕಾರ್ ಸೇಲ್ ಮಾಡೋರಿಗಿಂತನೂ ಕೂಡ ಡೈರೆಕ್ಟ್ ಬೈಯರ್ ಅಂದರೆ ಕಸ್ಟಮರ್ ಯಾರು ಕಾರ್ನ ಸೆಲ್ ಮಾಡಬೇಕು ಅಂತಿದ್ದಾರೋ ಅವ್ರ ಹತ್ರನೇ ಹೋಗಿ ತೊಗೋಬಹುದಾ? ಈ ಪ್ರಶ್ನೆಗೆ ಉತ್ತರ ಹೇಳೋಕ್ಕಿಂತ ಮುಂಚೆ ನಮ್ಮ ಯಾರು ಸೋ ಕಾಲ್ಡ್ ಡೀಲರ್ಸ್ಗಳ ಬಗ್ಗೆ ತಿಳ್ಕೊಂಡು ಬಂದ್ಬೋಣ. ಈ ಡೀಲರ್ಸ್ಗಳಿಗೆ ನಿಮಗೆ 2 ಥರ ನಿಮಗೆ ಕಾರ್ಗಳು ಅವ್ರಿಗೆ ಸಿಗುತ್ತೆ. 2 ಅಲ್ಲ 3 ಥರ 4 ಸೋರ್ಸನ್ನು ಸಿಗುತ್ತೆ. ಬಟ್ ಮೆಜಾರಿಟಿಯಾಗಿ 2 ಕಡೆ 2 ಸೋರ್ಸಲ್ಲಿ ಸಿಗುತ್ತೆ. ಒಂದು ಬಂದು ಡೈರೆಕ್ಟ್ ಕ್ಲೈಂಟೇ ತೊಗೊಂಬಂದು ಬಿಡ್ತಾರೆ, ಅಥವಾ ಅವ್ರನ್ನ ಪಿಕ್ ಮಾಡ್ಕೊಂಡ್ಬಂದು ಪಾರ್ಕಿಂಗ್ ಯಾರ್ಡಿಗೆ ಬಿಟ್ಟು ಅಲ್ಲಿ ಸೆಲ್ ಮಾಡುವಂಥ ವಿಧಾನ. ಕಮಿಷನ್ನ ಇಟ್ಕೊಂಡು ಕೆಲವು ಸಲ ಆ್ಯಕ್ಚುಲಿ ಅವರು ಏನು ಗೊತ್ತಾ ಮೆನ್ಷನ್ ಮಾಡಿರ್ತಾರೆ, 2% ಅಂತ ಮೆನ್ಷನ್ ಮಾಡಿರ್ತಾರೆ. 5 ಲಕ್ಷಕ್ಕಿಂತ ಕಾರು ಕಮ್ಮಿ ಇದ್ದರೆ 2%, ಅದಕ್ಕಿಂತ ಜಾಸ್ತಿ ಇದ್ದರೆ 3%, 4%, ಹೀಗೆಲ್ಲ ಪರ್ಸಂಟೇಜ್ ವೈಸಲ್ಲಿ ಡೈರೆಕ್ಟ್ ಅಂತ ಹೇಳಿ ಮಾರ್ತಾರೆ. ಇದು ಒಂದು ವಿಧಾನ, ರೈಟ್. ಇನ್ನೊಂದು ವಿಧಾನ ಏನಂತ ಹೇಳಿದ್ರೆ, ಇದನ್ನು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಕಾರ್ನ ತೊಗೊಂಬಂದ್ಬಿಟ್ಟು ಯಾರ್ಡಿಗೆ ಬಿಟ್ಬಿಟ್ಟು ನನಗೆ ಇಷ್ಟು ಕೊಟ್ಬಿಡಿ, 4.5 ಲಕ್ಷ ಕೊಟ್ಬಿಡಿ, ಎಕ್ಸಾಂಪಲ್, ನೀವು ಎಷ್ಟೇ ಕಾನ ಮಾರ್ಕೊಳ್ಳಿ ನಿಮ್ಮ ಇಷ್ಟ ಅಂತ ಹೇಳಿ ಬಿಟ್ಬಿಡ್ತಾರೆ. ಸೊ ಇದರಲ್ಲಿ ನಿಮಗೆ ಕಮಿಷನ್ ಹೈಡಿಂಗ್ ಆಗಿರುತ್ತೆ. ಅವ್ರು ನಿಮ್ಗೆ ಹೇಳಲ್ಲ, ಮತ್ತು ಎಲ್ಲೂ ಕೂಡ ನಿಮಗೆ ಮೆನ್ಷನ್ ಕೂಡ ಮಾಡಲ್ಲ. ಅಫಿಷಿಯಲ್ ನಿಮ್ಗೆ ಯಾವುದೇ ಸರ್ಟಿಫಿಕೇಷನ್ ಕೂಡ ಕೊಡಲ್ಲ. ಅದನ್ನು ಅವ್ರು ಎಷ್ಟಿಗೆ ಬೇಕಾದ್ರೂ ಮಾರ್ಕೋಬೋದು. 4.5 ಅವ್ರು ಕೊಟ್ಬಿಟ್ರೆ ಸಾಕು. ಅಥವಾ ಅವ್ರು ಹೇಳ್ತಾರೆ, ಬಟ್ ಇವರು ಆವಾಗ ನೆಗೋಷಿಯೇಟ್ ಮಾಡ್ತಾರೆ. ಇಲ್ಲ, ನಾನು 4.5 ಕೊಡೋಕ್ಕಾಗಲ್ಲ, ಈ ಗಾಡಿಗೆ 2016 ಆಗಿದೆ, 1.5 ಲಕ್ಷ ಗಾಡಿ ಓಡಿದೆ, ಮತ್ತು ಈ ಥರ ಡ್ಯಾಮೇಜ್ ಆಗಿದೆ, ಟೈರ್ ಚೆನ್ನಾಗಿಲ್ಲ, ಫ್ಲಡ್ ಆಗಿದೆ, ಏನೋ ರೀಲ್ ಬಿಟ್ಬಿಟ್ಟು 4.5 ತೊಗೊಂಬಂದು ನಿಲ್ಲಿಸ್ತಾರೆ. ಅಥವಾ 3.5 ತೊಗೊಂಡು ನಿಲ್ಲಿಸ್ಬೋದು, 3ಕ್ಕೂ ತಂದು ನಿಲ್ಲಿಸ್ಬೋದು. ಇಟ್ಸ್ ಡಿಪೆಂಡ್ಸ್ ಆನ್ ಅವ್ರು ಹೆಂಗೆ ನೆಗೋಷಿಯೇಟ್ ಮಾಡ್ತಾರೋ ಹಾಗೆ. ಸೊ ಇವರು ಒಂದು ರೇಟಿಗೆ ಫಿಕ್ಸ್ ಆಗ್ತಾರೆ. ಆಯ್ತು, ನಂಗೆ ಏನು ಬೇಡಪ್ಪ, ಏನಾರ ಮಾಡ್ಕೊ, ನಂಗೆ 3.25 ಕೊಡಿ, ಎಲ್ಲಿ ಸೈನ್ ಹಾಕ್ಬೇಕಲ್ಲ ಹಾಕ್ಬಿಡ್ತೀನಿ, ಬಟ್ ಎಲ್ಲ ಸೈನೆಲ್ಲ ಹಾಕ್ಸ್ಕೊಂಡು ಬಿಟ್ಬಿಡ್ತಾರೆ. 29ಗೆ 30ಗೆಲ್ಲ ಸೈನ್ ಹಾಕ್ಸ್ಬಿಟ್ಟು ಬಿಟ್ಬಿಡ್ತಾರೆ. ಅವ್ರಿಗೆ ಕ್ಯಾಶು ಆ ಕಾರ್ ಸೇಲ್ ಆದಮೇಲೆ ಕೊಡ್ತಾರೆ. ಸಮ್ಟೈಮ್ಸ್ ಅವ್ರೇನೋ ದೊಡ್ಡ ಡೀಲರ್ಗಳಾಗಿದ್ದರೆ ಅವ್ರಿಗೆ ಅಲ್ಲೇ ಸೆಟಲ್ಮೆಂಟ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಈಗ ಜನವರಿ ಫೆಬ್ರವರಿ ಮಂತ್ ಸ್ಟಾರ್ಟಿಂಗಲ್ಲಿ ಏನು ಮಾಡ್ತಾರೆ, ಯಾಕಂದರೆ ಡಿಸೆಂಬರ್ವರೆಗೂ ಟೈಮ್ ಇರುತ್ತೆ ಇಯರ್ ಎಂಡಿಗೆ. ಸೊ ಅಷ್ಟು ದಿವಸದಲ್ಲೇ ಅವ್ರಿಗೆ 1 ವಾರ 2 ವಾರದಲ್ಲೇ ಗಾಡಿ ಹೋಗ್ಬಿಡುತ್ತೆ. ಬಟ್ ಈ ಟೈಮಲ್ಲಿ ಬಂದವ್ರಿಗೆಲ್ಲ ಏನು ಮಾಡ್ತಾರೆ, ಆನ್ ಸ್ಪಾಟ್ ಸೆಟ್ಲ್ ಮಾಡಿಬಿಡ್ತಾರೆ. ಸೊ ದೊಡ್ಡ ಬೈಯರ್ಸ್ಗಳೆಲ್ಲ ಏನು ಮಾಡ್ತಾರೆ, ಸೆಟ್ಲ್ ಮಾಡಿಬಿಡ್ತಾರೆ. ಗಾಡಿ ತರೋದು, ಇವರು ತರಿಸೋದು, ಕೂರ್ಸ್ಕೊಂಡು ಮಾತಾಡೋದು, ಅವೆಲ್ಲ ಸೆಂಟಿಮೆಂಟ್ ಫಸ್ಟ್ ಪಾಯಿಂಟಲ್ಲಿ ಹೇಳಿದ್ನಲ್ಲ, ಆ ಥರ ಇರೋದಿಲ್ಲ. ಸೊ ಡೈರೆಕ್ಟಾಗಿ 3.5 ಲಕ್ಷ ಸೇಲ್ ಮಾಡಿಬಿಟ್ಟು ಆ ಗಾಡಿನ ತೊಗೊಂಬಂದು ಇಟ್ಕೊಂಡ್ಬಿಡ್ತಾರೆ. ಫಾರ್ಮ್ 29ಗೆ 30ಗೆ ಸೈನ್ ಹಾಕ್ಸ್ಬಿಟ್ಟು ಅದೇನೇನಿದೆಲ್ಲ ಮಾಡಿಸ್ಕೊಂಡು ಟ್ರಾಫಿಕ್ ವೈಲೇಷನ್ ಫೈನ್ ಇವೆಲ್ಲ ಏನಾಯ್ತು ಅಂದರೆ ಅದೆಲ್ಲ ಮೈನಸ್ ಮಾಡಿಕೊಂಡು ಕಳಿಸ್ಬಿಡ್ತಾರೆ. ಸೊ ಅವ್ರಿಗೂ ಕ್ಲಿಯರ್ ಆಯಿತು. ಇನ್ನು ಅವರು ಅದಕ್ಕೆ ಎಷ್ಟು ಕನ ಮಾರ್ಕೋಬೋದು, ಯಾವ ತಿಂಗಳಲ್ಲಿ ಯಾವ ದಿವಸ ಇಲ್ಲ ಸೇಮ್ ಡೇನೇ ಮಾರಬಹುದು. ಯಾಕೆ ನಾನು ಲಾಸ್ಟ್ ಗಾಡಿ ತಂದಿದ್ದೊಂದು ಬ್ಲ್ಯಾಕ್ ಕಲರ್ ತೊಗೊಂಬಂದಿದೆ, ಇನೋವಾ ಕ್ರಿಸ್ಟಾ ಒಂದು ತೊಗೊಂಬಂದಿದೆ. ಅದು ಏನಾಯಿತು, ಸೇಮ್ ಡೇನೇ ಬಿಟ್ಟಿದ್ದು. ನಾನು ಹೋಗಿದ್ದ ದಿವಸನೇ, ನಾನು ಆ ಗಾಡಿ ನೋಡೋಕೆ ಹೋಗಿದ್ದ ದಿವಸನೇ ಒಂದು 4-5 ಅವರ್ ಮುಂಚೆನೇ ಅದು ಪಾರ್ಕಿಂಗ್ ಎಂಟ್ರಿ ಆಗಿದ್ದು. ಅದು ಇನ್ವೆಂಟ್ರಿ ಬುಕ್ಕಲ್ಲಿ ಇರ್ತದೆ, ಅದು ನಿಮಗೆಲ್ಲ ತೋರಿಸಲ್ಲ. ನನಗಲ್ಲಿ ಇನ್ಫ್ಲೂಯೆನ್ಸ್ ಇದ್ದಾಗ ನೋಡಿರ್ತೀನಿ ಅಷ್ಟೇ. ಅದು ಅವತ್ತೇ ಬಂದಿದ್ದು. ಆ ಗಾಡಿ ಬಗ್ಗೆ ನನ್ನ ಮಗನ ನಾಲೆಜೇ ಇಲ್ಲ ಫಸ್ಟ್ ಆಫ್ ಆಲ್. ಅದು ಯಾವಾಗ ಬಂತಿಂದ ಸುಮ್ಮನೆ ಏನೊಂದು ಹೇಳ್ತಾ ಹೋಗ್ತಾರೆ, ಇದು ಆ ಮಾಡೋದು, ಇದು ಹಂಗೈತೆ, ಇನ್ನೊಂದೇನೋ ಹೇಳ್ತಾರಲ್ಲ ತೋಫಾ, ಹಂಗೆ ಏನೋ ಬಿಲ್ಡಪ್ಗಳು ಕೊಡ್ತಾರೆ. ಅದು ಆ ಗಾಡಿನ ಅವ್ರು ಓಡಿಸೋದಿರಲ್ಲ ನನ್ನ ಮಕ್ಕಳು. ಈಗ ಜಸ್ಟ್ ಬಂದು ಪಾಲಿಶ್ ಇವಾಗ ಬಂದಿರೋ ಗಾಡಿನೆಲ್ಲ ಫಸ್ಟ್ ಮಾಡೋದವರು ನೀಟಾಗಿ ಕ್ಲೀನಿಂಗ್ ಪಾಲಿಶಿಂಗ್ ಎಲ್ಲ ಮಾಡ್ಬಿಟ್ಟು ನೀಟಾಗಿ ಸೆಟಪ್ ಮಾಡಿ ಇಟ್ಬಿಡ್ತಾರೆ ಅಷ್ಟೇ. ಆ ಗಾಡಿ ಅವ್ರು ಓಡಿಸೋದಿರಲ್ಲ, ಅದರಲ್ಲಿ ಏನು ಇಶ್ಯೂಸ್ ಇದನ್ನೂ ಗೊತ್ತಿರಲ್ಲ, ಏನೂ ಇರಲ್ಲ. ಸರಿ, ತಂದು ಬಿಡ್ತಾರೆ. ಹಾಗೆ ನಾನು ತೊಗೊಂಬಂದಿದ್ದು ಗಾಡಿ. ಸೊ ಆ ಥರನೂ ಡೀಲ್ ಮಾಡ್ತಾರೆ. ಸರಿ, ಇದಿಷ್ಟು ಮೇಜರಾಗಿ ಡೀಲ್ ಮಾಡೋವಂಥ ವಿಧಾನ,
ರೈಟ್. ಇದರಲ್ಲಿ ನಮಗೆ ಮೆಜಾರಿಟಿಯಾಗಿ ಯಾವ ಥರ ಸಿಗುತ್ತೆ ನಮಗೆ ಅಂತ ಹೇಳಿದ್ರೆ, ಈಗ ಏನು ಇಲ್ಲಿ ತುಂಬ ಜನ ಬೋರ್ಡ್ಗಳು ಹಾಕ್ಕೊಂಡು ದೊಡ್ಡದು ಒಂದು 50 ಕಾರು 60 ಕಾರುಗಳನ್ನ ನಿಲ್ಲಿಸ್ಕೊಂಡು ಮಾರ್ತಾ ಇರ್ತಾರಲ್ವ, ಇವ್ರುಗಳು ಏನು ಮಾಡ್ತಾರೆ, ಕಮಿಷನ್ನ ಹೈಡ್ ಮಾಡಿಬಿಡ್ತಾರೆ. ಸಮ್ಟೈಮ್ಸ್ 2% 5% ನಾನು ಅವಾಗಲೇ ಏನು ಹೇಳಿದಲ್ಲ ಅದನ್ನ ಹೈಡ್ ಮಾಡಿಬಿಟ್ಟು ಅವ್ರು ಇಷ್ಟ ಬಂದ ರೇಟಿಗೆ ಮಾರ್ಕೊತಾರೆ. ಸರಿನಾ? ಅದು ನಾವೇನು ಮಾಡೋದಕ್ಕಾಗಲ್ಲ, ಅದು ಕಣ್ಣಿಡಿಗೆ ಹೋಗಲ್ಲ ಅವ್ರು ಎಷ್ಟು ಬೆಲೆ ಕೊಟ್ಟರು ಅಂತ. ಅವ್ರ ಹತ್ರ ಎಷ್ಟು ಬೆಲೆ ಇರ್ತದೆ, ನಮ್ಮ ಹತ್ರ ಎಷ್ಟು ಬೆಲೆ ಇರ್ತದೆ, ನಮ್ಮ ಹತ್ರ ದುಡ್ಡು ತೊಗೊಂಡ್ಮೇಲೆ ಅವ್ರಿಗೆ ಚೆಕ್ ಹಾಕೊಂಡು ಕೊಡ್ತಾರೆ, ಅಥವಾ ಅವ್ರು ಆಲ್ರೆಡಿ ಕೊಟ್ಟಿರಬಹುದು, ಅಥವಾ ನಾವು ಹಾಕೊಂಡು ಕೊಟ್ಟ ಮೇಲೆ ಆ ದುಡ್ಡಿಗೆ ಇನ್ನೊಂದು ಚೆಕ್ ಹಾಕ್ಬಿಟ್ಟು ಕೊಡ್ತಾರೆ. ಈಗ ನಾನು 4 ಲಕ್ಷಕ್ಕೆ ಆ ಗಾಡಿ ತೊಗೊಂಡಿದ್ರೆ ಅವ್ರಿಗೆ 3.25 ಲಕ್ಷ ಹಾಕ್ಬಿಟ್ಟು ಅವ್ರದ್ದು ಕ್ಲಿಯರ್ ಮಾಡಿಬಿಡ್ತಾರೆ. ಇನ್ನು ಮಿಕ್ಕಿದ 75,000 ಪ್ರಾಫಿಟ್. ಸೊ ಈ ಥರ ಇವ್ರದ್ದು ಇರುತ್ತೆ ಮೇಜರ್ಗೆ. ಇನ್ನೊಂದು ಸೋರ್ಸ್ ಬಂದು ಈ ನಮ್ಮಲ್ಲಿ ಏನಾಗುತ್ತೆ, ಈ ಕಾರ್ಸ್ 24 ಸ್ಪಿನ್ನಿ ಕಾರ್ ಬೇಕು ಇವೆಲ್ಲ ಏನೇನಿದೆಯೋ ಇವ್ರು ಏನು ಮಾಡ್ತಾರೆ, ಫಸ್ಟ್ ಓನರ್ ವೆಹಿಕಲು, ಸೆಕೆಂಡ್ ಓನರ್ ವೆಹಿಕಲು, ಥರ್ಡ್ ಓನರ್ ವೆಹಿಕಲ್ ಎಲ್ಲರೂ ಕೂಡ ತೊಗೊಳ್ತಾರೆ. ಕೆಲವರು ಸೆಕೆಂಡ್ ಓನ್ ಥರ್ಡ್ ಓನು ತೊಗೊಳ್ತಾರೆ. ಈ ಕಾರ್ಸ್ 24 ಅವರು ಥರ್ಡ್ ಓನರ್ ವೆಹಿಕಲು ತೊಗೊಳ್ತಾರೆ. ಇವೆಲ್ಲ ಏನು ಮಾಡ್ತಾರೆ, ಇವರು ಡೈರೆಕ್ಟಾಗಿ ಅಲ್ಲಿ ಹಾಕ್ಕೊಳ್ಳೋದಿಲ್ಲ, ಅವ್ರ ಪ್ಲಾಟ್ಫಾರ್ಮಲ್ಲಿ ಹಾಕ್ಕೊಳ್ಳಲ್ಲ. ಅದನ್ನೆಲ್ಲ ಏನು ಮಾಡ್ತಾರೆ, ಈ ಆ್ಯಕ್ಷನ್ ಅಂತ ಮಾಡಿಬಿಡ್ತಾರೆ. ಈ ಆ್ಯಕ್ಷನ್ ಅಂದರೆ ಅವರು ಆನ್ಲೈನ್ ಬಿಡ್ಡಿಂಗಲ್ಲಿ ಮಾಡಿಬಿಟ್ಟು ಅಲ್ಲಿ ತುಂಬ ಜನ ಇರ್ತಾರೆ. ಅಂದರೆ ಈ ನಮ್ಮ ಲೋಕಲ್ಗಳೆಲ್ಲ ಯಾರು ಇರ್ತಾರೆ, ಯೂಸ್ಡ್ ಕಾರ್ಸ್ ಸೇಲ್ಸ್ ಮಾಡ್ತಿರ್ತಾರಲ್ವ, ಆ ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಇರ್ತಾರಲ್ವ, ಅವ್ರುಗಳು ಥರದವ್ರು ಸಾಕಷ್ಟು ಜನ ಇರ್ತಾರೆ, ತುಂಬ ಜನ ಇರ್ತಾರೆ. ಈ ಕಾರ್ದು ಪ್ರೈಸ್ ಇಷ್ಟು ಅಂತ ಹೇಳಿ ಬಿಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ಯಾರೋ ಜನ ಬಿಡ್ ಮಾಡ್ತಾರೋ ಅದು ಅವ್ರಿಗೆ ಹೋಗುತ್ತೆ, ಆಮೇಲೆ ದುಡ್ಡು ಸಿಗುತ್ತೆ. ಸೇಮ್ ಅದು ಇಲ್ಲೂ ಕರ್ನಾಟಕದಲ್ಲೂ ಸೇಮ್ ಪ್ರೊಸೀಜರು, ಅಲ್ಲೂ ಸೇಮ್ ಪ್ರೊಸೀಜರು. ಆ ಥರ ಸೋರ್ಸಲ್ಲಿ ಕೂಡ ಇವ್ರುಗಳು ಗಾಡಿ ತೊಗೊಳ್ತಾರೆ. ಸರಿನಾ? ಬಟ್ ಅವ್ರದ್ದು ಅಲ್ಲಿಂದ ಅವೇ ಆನ್ ಸ್ಪಾಟ್ ಕ್ಲಿಯರ್ ಮಾಡಿಬಿಡ್ತಾರೆ. ಈಗ ಗಾಡಿ ಬೆಲೆ 2.5 ಲಕ್ಷ ರೂಪಾಯಿ ಅಂತ 2 ಲಕ್ಷ ಕ್ಲಿಯರ್ ಮಾಡ್ಕೊಂಡು ಗಾಡಿನಲ್ಲಿ ತಂದುಬಿಟ್ಟು ಅದಕ್ಕೆ ಒಂದು 3.5 ಲಕ್ಷ ಹಿಂಗೆ ಇಟ್ಕೊಂಡು ಕೊನೆಗೆ ಒಂದು 3.25 ಹಿಂಗೆ ಸೇಲ್ ಮಾಡಿಬಿಡ್ತಾರೆ. ಸೊ ಇದೊಂದು ಟೈಪ್. 3 ಟೈಪ್ಸಲ್ಲಿ ನಿಮಗೆ ಗಾಡಿಗಳು ಡೀಲರ್ ಹತ್ರ ಬರುತ್ತೆ. ಸರಿನಾ? ನೀವು ಯಾವುದೇ ಗಾಡಿ ತೊಗೊಂಡ್ರು ಕೂಡ ಅವರು ಕಮಿಷನ್ ಬೇಸ್ ಇಲ್ಲದೆ ಡೈರೆಕ್ಟು ಎಷ್ಟಿಗೆ ಬಂತು ಅಷ್ಟಕ್ಕೆ ಅವ್ರು ಖಂಡಿತ ಸೇಲ್ ಮಾಡಲ್ಲ. ಮಾಡಬೇಕಂತನೂ ರೂಲ್ಸ್ ಏನಿಲ್ಲ, ಬಿಕಾಸ್ ಅದು ಬಿಸ್ನೆಸ್. ಅದು ಯಾಕಂದ್ರೆ ಅಲ್ಲಿ ತುಂಬ ಸ್ಟಾಫ್ನ ಮೇಂಟೈನ್ ಮಾಡಬೇಕು, ಆ ಪಾರ್ಕಿಂಗ್ ಗಾರ್ಡ್ಗೆ ದುಡ್ಡು ಕೊಡಬೇಕು, ಅಲ್ಲಿ ಲೈಸೆನ್ಸು ತುಂಬ ಅದಕ್ಕೆ ಟೈಅಪ್ಸ್ ಆಗಿರ್ತಾರೆ. ಅವರು ಆ್ಯಕ್ಚುಲಿ ಕಾರ್ 24ಗೂ ಟೈಅಪ್ ಆಗಿರ್ತಾರೆ, ಎಲ್ಲ ಕಡೆಗೂ ಟೈಅಪ್ಸ್ ಆಗಿಬಿಟ್ಟಿರ್ತಾರೆ. ಅವ್ರದ್ದು ಹೆಂಗೆ ಅಂದರೆ ಆ ಗಾಡಿನ ಒಂದು ವಾರದಲ್ಲೂ ಮಾರಬೇಕು. ಎಂಥ ಗಾಡಿ ಬಂದರೂ 1 ವಾರದಲ್ಲಿ ಖಾಲಿ ಆಗಬೇಕು, ಇದು ಅವ್ರ ತಲೆಯಲ್ಲಿ ಕೂತ್ಬಿಟ್ಟಿರುತ್ತೆ. ಸೊ ಹಿಂಗಾಗಿ ಅವರು ಬೇಗ ಮಾರಬೇಕು, ಬೇಗ ಕ್ಲಿಯರೆನ್ಸ್ ಮಾಡಬೇಕು. ಅವರು ತುಂಬ ಸ್ಟಾಫ್ನು ಮೇಂಟೈನ್ ಮಾಡ್ತಿರ್ತಾರೆ. ಮತ್ತು ಸುಮಾರು ಒಂದು 10 ರಿಂದ 12 ಅಕೌಂಟ್ಗಳನ್ನ ಮೇಂಟೈನ್ ಮಾಡ್ತಿರ್ತಾರೆ. ಕೆಲವರು ಬ್ಲ್ಯಾಕ್ ಮನಿಗೆ, ಕೆಲವರು ವೈಟ್ ಮನಿಗೆ, ಕೆಲವರು ಕ್ಯಾಶು, ಹೀಗೆಲ್ಲ ರೀತಿಯಲ್ಲಿ ಮೇಂಟೈನ್ ಮಾಡಿ ತುಂಬ ಮೇಂಟೈನ್ ಮಾಡ್ತಿರ್ತಾರೆ ಅವರು. ಸರಿನಾ? ಅದು ಇನ್ನೊಂದು ಸಲ ಹೇಳ್ತೀನಿ, ಅವ್ರದ್ದು ದಂಧೆ ಹೆಂಗೆ ಮಾಡ್ತಾರೆ, ಸ್ಕ್ಯಾಮ್ಸ್ ಬಗ್ಗೆ ಹೇಳಿದ್ದೀನಿ ಆಲ್ರೆಡಿ. ದಂಧೆ ಹೆಂಗೆ ಮಾಡ್ತಾರೆ ಅಂತ ಇನ್ನೊಂದು ವಿಡಿಯೋಲಿ ಹೇಳ್ತೀನಿ. ಬಟ್ ಅದನ್ನು ದಂಧೆ ಅಂತ ಹೇಳೋಕ್ಕಾಗಲ್ಲ, ಇಟ್ಸ್ ಅ ಟೈಪ್ ಆಫ್ ಬಿಸ್ನೆಸ್. ಬಿಕಾಸ್ ಹೊಸ ಗಾಡಿ ನೀವು ತೊಗೊಂಡಾಗ ನಿಮಗೆಲ್ಲ ಟ್ರಾನ್ಸ್ಪರೆಂಟಾಗಿ ಗೊತ್ತಿರ್ತದೆ, ಎಲ್ಲ ಬ್ರೋಚರಲ್ಲಿ ಇರ್ತದೆ, ನೀವೇನು ಮಾತಾಡೋಕ್ಕಾಗಲ್ಲ. ಬಟ್ ಯೂಸ್ಡ್ ಗಾಡಿ ಅಲ್ಲ, ಏನು ಬೇಕಾದ್ರೂ ಮಾಡ್ಬೋದು. ಅದು ಇನ್ನೊಂದು ಸಲ ಹೇಳೋಣ. ಸೊ ಇದಿಷ್ಟು ಮಾಡ್ತಾರೆ. ಅದಕ್ಕಾಗಿ ಅವ್ರು ಅದಷ್ಟು ಚಾರ್ಜಸ್ ಅವು ಇವೆಲ್ಲ ಹಾಕಿ ಎಲ್ಲ ಮಾಡ್ತಾರೆ. ಆ್ಯಕ್ಚುಲಿ ನಿಮ್ಗೆ ವಿಷಯ ಹೇಳ್ತೀನಿ, ಇನ್ನೊಂದು ತಮಾಷೆ ವಿಷಯ. ನಾನು ಹೇಳೋದು ನಿಮ್ಗೆ ಆಲ್ರೆಡಿ ಗೊತ್ತಿರ್ತದೆ. ಈಗ ನೋಡಿ, ನಮ್ಮ ಸೇಲ್ಸ್ ಯಾರು ನಮ್ಮದು ಲೋಕಲ್ ಸೇಲ್ಸ್ ಯಾರು, ಈಗ ಟೊಯೋಟಾ ಆಗಿರಲಿ, ಸುಜುಕಿ ಆಗಿರಲಿ, ದೊಡ್ಡ ಶೋರೂಮ್ಗಳು, ಡೈರೆಕ್ಟ್ ಫ್ರಾಂಚೈಸ್ ಶೋರೂಮ್ಗಳು ಯಾರು ಓಪನ್ ಮಾಡಿದಾರೋ ಅವ್ರುಗಳು ನೆಟ್ಟಿಗೆ ನಾನು ಗೋಲ್ಡ್ ಹಾಕಿರೋದು ಕೂಡ ನಾನು ನೋಡಿರಲ್ಲ. ಅವ್ರೊಳಗಡೆ ಐಫೋನ್ಗಳು ಇಟ್ಟಿರೋದು ನಾನು ನೋಡಿಲ್ಲ. ಯಾರೋ ಆ ಓನರ್ಗಳು, ಮ್ಯಾನೇಜರ್ಗಳು ಯಾರಿದ್ದಾರೋ ಅವ್ರಲ್ಲ ಇರುತ್ತೆ, ಬಟ್ ಅವ್ರು ಹಾಕೊಂಡು ಶೋಕಿ ಮಾಡ್ತಿರೋಲ್ಲ. ಬಟ್ ನೀವು ಯೂಸ್ಡ್ ಕಾರ್ ಮೆಜಾರಿಟಿ ಒಂದು 70% ಜನ ಅವ್ರ ಹತ್ರನೇ ಒಂದು ಫಾರ್ಚುನರ್ ಇರ್ತದೆ, ಅವ್ರ ಹತ್ರನೇ ಒಂದು ದೊಡ್ಡ 7 ಸೀಟರ್ ವೆಹಿಕಲ್ಗಳು ಇರ್ತದೆ, ಕೈಯಲ್ಲಿ ಐಫೋನ್ಗಳು ಇರ್ತದೆ, ಇದೆಲ್ಲ ವಿಶೇಷಪ್ಪ ಗೋಲ್ಡ್ ಹಾಕಿರ್ತಾರೆ. ಹೆಂಗೆ ಅಂತ ಹೇಳಿದ್ರೆ ಒಳ್ಳೆ ಕಾರ್ಪೊರೇಟ್ ಬಿಸ್ನೆಸ್ ಮೆನ್ಗಳ ಥರ ಒಳ್ಳೆ ಸ್ಪೋರ್ಟ್ಸ್ ಶೂಸ್ ಹಾಕಿರ್ತಾರೆ, ಜೀನ್ಸ್ ಹಾಕಿರ್ತಾರೆ, ಒಳ್ಳೊಳ್ಳೆ ಶರ್ಟ್ಗಳು ಹಾಕಿರ್ತಾರೆ, ಒಳ್ಳೆ ಬ್ಲೇಸರ್ಗಳು ಹಾಕಿರ್ತಾರೆ, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡು ಮೆರೀತಿರ್ತಾರೆ. ಏನು ಇಷ್ಟೊಂದು ದುಡ್ಡು ಇದೆಯಾ ಯೂಸ್ಡ್ ಕಾರ್ಸ್ಗಳಲ್ಲಿ? ಎಷ್ಟಕ್ಕೆ ಬೇಕಾದ್ರೂ ಮಾರ್ಕೋಬೋದು ಅಂತ ನಂಗೆ ಅವಾಗೇ ಅನಿಸುತ್ತೆ. ಈ ಸ್ಟಾರ್ಟಿಂಗಲ್ಲಿ ನನಗದು ಇವಾಗೇನು ಅನಿಸಲ್ಲ, ಬಟ್ ಅವಾಗ ಹಿಂಗೆ ಅಂತ ಅನಿಸ್ತದೆ. ಅವಾಗ ನನಗೂ ಅನಿಸುತ್ತೆ ನಾನು ಯೂಸ್ಡ್ ಕಾರ್ ಬಿಸ್ನೆಸ್ ಮಾಡಬೇಕು ಅಂತ. ಬಟ್ ನನಗೆ ಜನಗಳು ಮೋಸ ಮಾಡಿ ನಾನು ಏನು ಮಾಡಲಿ, ನನಗೆ ನನ್ನದೇ ಒಂದು ಬಿಸ್ನೆಸ್ ಇದೆ. ಸರಿನಾ? ಕಾರ್ದಲ್ಲಿ ನನ್ನದೇ ಒಂದು ಬಿಸ್ನೆಸ್ ಇದೆ, ನಾನು ಅದರಲ್ಲಿ ಚೆನ್ನಾಗಿದ್ದೀನಿ. ಬಟ್ ನನಗೆ ಅನಿಸಿದ್ದು ಹೇಳ್ತಾ ಇರೋದು. ಸೊ ಈಗ ಮೇನ್ ಟಾಪಿಕಿಗೆ ಬರೋಣ. ಯಾಕೆ ಇಷ್ಟೆಲ್ಲ ಹೇಳಿದೆ ಅಂತ ಹೇಳಿದ್ರೆ, ನಿಮ್ಗೆ ನಾಲೆಜ್ ಗೊತ್ತಿರಲಿ ಅನ್ನೋದಕ್ಕೋಸ್ಕರ, ನನ್ನ ನಾಲೆಜ್ ನಿಮ್ಗೆ ಶೇರ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಹೇಳ್ತಿದ್ದೀನಿ ವಿನಃ ನನಗೇನು ಇದರಿಂದ ಲಾಭ ಇಲ್ಲ. ಸರಿನಾ? ಓಕೆ. ಸೊ ಈಗ ಮೇನ್ ಪಾಯಿಂಟು, ನಾವು ನಮ್ಮ ಅಲ್ಲಿ ಲೋಕಲ್, ಈಗ ನಾವು ಹೆಂಗೆ ಇಲ್ಲಿ ಬೆಂಗಳೂರು ಒಳಗಡೆ ನಮ್ಮ ಲೋಕಲ್ಗಳು ಕಾರ್ಸ್ಗಳು ಸೇಲ್ ಮಾಡೋರು ಇರ್ತಾರೆ, ಅಲ್ಲೂ ಇರ್ತಾರೆ. ಸೊ ಅವ್ರುಗಳ ಹತ್ರ ಡೈರೆಕ್ಟ್ ತೊಗೊಂಡ್ರೆ ಇನ್ನೂ ಕಮ್ಮಿಗೆ ಸಿಗಬಹುದಲ್ವಾ? 1000% ಶ್ಯೂರ್ ಅವ್ರ ಹತ್ರ ಇನ್ನೂ ನಿಮಗೆ ಕಮ್ಮಿಗೆ ಸಿಗುತ್ತೆ. ತೊಗೋಬಹುದಾ? ಖಂಡಿತ ತೊಗೋಬಹುದು. ಆದರೆ ಒಂದು ಕಾಂಪ್ಲಿಕೇಶನ್ಸ್ ಇದೆ ಅದರಲ್ಲಿ, ಅದನ್ನು ಹೇಳ್ತೀನಿ ಹೋಗ್ತಾ. ಯಾರು ಲೋಕಲ್ಗಳಲ್ಲಿ ಸೇಲ್ ಮಾಡ್ತಿದ್ದಾರೋ ಅವ್ರನ್ನ ಪತ್ತೆ ಹಚ್ಚಬೇಕಂದ್ರೆ ನಮಗಿರೋದೇ ಒಂದು ಕೆಲವು ಪ್ಲಾಟ್ಫಾರ್ಮ್ಸ್ ಅಷ್ಟೇ. ಈಗ ನಮಗೆ ಇಲ್ಲೇ ಲಿಂಕ್ ಸಿಗುತ್ತೆ. ಇಲ್ಲಿ ಫೇಸ್ಬುಕ್ ಮಾರ್ಕೆಟ್ ಪ್ಲೇಸ್ ಒಂದು, OLX ಒಂದು, ಅಥವಾ ಲೋಕಲ್ ಕ್ಲಾಸಿಫೈಡ್ಸ್ಗಳಲ್ಲಿ ಒಂದು.
ಇದು ಬಿಟ್ಟರೆ ಲೋಕಲ್ ಕ್ಲಾಸಿಫೈಡ್ಸ್ ಯಾರು ನೋಡೋದು, ಬಟ್ OLX ಮೆಜಾರಿಟಿ ಕೀ ರೋಲ್ನ ಪ್ಲೇ ಮಾಡುತ್ತೆ. ಮತ್ತು ರೆಗ್ಯುಲರ್ ಮಾರ್ಕೆಟಿಂಗ್ ಪ್ಲೇಸ್, ಫೇಸ್ಬುಕ್ ಮಾರ್ಕೆಟಿಂಗ್ ಪ್ಲೇಸ್ ಅಲ್ಲಿ ಸಿಗುತ್ತೆ. ಇಲ್ಲ ಅಂದರೆ ನಾವು ಮಾಮೂಲಿ ನಮ್ದು ಏನು ಆಥರೈಸಸ್ ಯೂಸ್ಡ್ ಕಾರ್ಸ್ ಸೆಲ್ಲಿಂಗ್ ಇದೆಯೋ ಅದು ಈ Cars24, ಸ್ಪಿನ್ನಿ, ಇನ್ನು ಎಷ್ಟೊಂದಿದೆ, ಇವಾಗ ಯಾವ ಹೊಸದೆಲ್ಲ ಬರ್ತಾಯಿದೆ. ಸೊ ಈ ಪ್ಲಾಟ್ಫಾರ್ಮ್ಗಳನ್ನ ಹುಡುಕಬೇಕು. ಅಲ್ಲೂ ಸೇಮ್ ಹಾಗೇನೆ, ಏನು ಡಿಫ್ರೆನ್ಸ್ ಏನಿರಲ್ಲ. ಸೊ ಅಲ್ಲಿ ನೀವು ಕಾರು ಸೆಲ್ಲರ್ಸ್ಗಳನ್ನ ನೀವು OLX ಅಥವಾ ಯಾರನ್ನ ತೊಗೊಂಡ್ರೆ ಖಂಡಿತ ನಿಮ್ಗೆ ಒಳ್ಳೆ ಗಾಡಿಗಳು ಸಿಗುತ್ತೆ. ಯಾಕಂದ್ರೆ ಅವ್ರು ನಿಮಗೆ ಅಷ್ಟೊಂದು ಇವ್ರುಗಳ ಥರ ಪಾಲಿಶ್ ಕ್ಲೇಶ್ ಎಲ್ಲ ಹೊಡೆದೆ ಅಷ್ಟೆಲ್ಲ ಬಿಲ್ಡಪ್ ಕೊಟ್ಟಿರೋಲ್ಲ. ಏನೇ ಆದರೂ ಆಕ್ಸಿಡೆಂಟ್ ಎಲ್ಲ ನಿಮಗೆಲ್ಲ 70% ನಿಮಗೆ ವಿಷುವಲಿ ಗೊತ್ತಾಗ್ಬಿಡ್ತದೆ, ನೀಟಾಗಿ ಗೊತ್ತಾಗ್ಬಿಡ್ತದೆ. ನಿಮಗೆ ಯೂಸ್ಡ್ ಕಾರ್ಸ್ ಯಾರ್ಡಕ್ಕೆ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಎಲ್ಲ ಅವ್ರು ಮುಚ್ಚಿಟ್ಬಿಡ್ತಾರೆ, ಪಾಲಿಶ್ ಕ್ಲೇಶ್ ಎಲ್ಲ ಹೊಡೆದು ತೊಳೆದು ಏನೋ ಮಾಡಿಕ್ಕಿರ್ತಾರೆ, ಟಿಂಕರಿಂಗ್ ಪೇಂಟಿಂಗ್ ಎಲ್ಲ ಮಾಡಿಟ್ಟಿರ್ತಾರೆ. ಬಟ್ ನೀವು ಸೆಲ್ಲರ್ಸ್ಗಳ ಹತ್ರ ನಿಮಗೆ ಯಾರು ಡೈರೆಕ್ಟ್ ಸೆಲ್ಲರ್ ಯಾರು ಇರ್ತಾರೋ ಅವ್ರುಗಳ ಹತ್ರ ನಿಮ್ಮ ಹತ್ರ ಆ ಥರ ಎಲ್ಲ ಏನೂ ಇಟ್ಕೊಂಡಿರೋದಿಲ್ಲ. ಅವ್ರಿಗೆ ಏನೋ ಹೆಂಗಿರೋ ಅವ್ನು ಕೊಡಬೇಕಲ್ಲ, ಇವ್ನಿಗೆ ಕೊಡ್ತೀನಿ ಬಿಡು, ಇನ್ನೊಂದು ಸ್ವಲ್ಪ ಅವ್ನಿಗೆ ವರ್ಕೌಟ್ ಆಗಲಿ ನನಗೂ ವರ್ಕೌಟ್ ಆಗಲಿ ಅಂತೇಳಿ ಆ ಥರ ಇರುತ್ತೆ. ಬಟ್ ತೊಗೋಬಹುದು. ಬಟ್ ಇಲ್ಲಿ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ ಅಂತ ಹೇಳಿದ್ರೆ, ಒಂದು ಅವ್ರಿಗೆ ಫಸ್ಟ್ ಆಫ್ ಆಲ್ ಗಾಡಿನ ಸೆಲ್ಲಿಂಗ್ ಮಾಡೋದ್ರ ಮೇಲೆ ಫೋಕಸ್ ಇರುತ್ತೆ ವಿನಃ ನಿಮಗೆ ಡಾಕ್ಯುಮೆಂಟೇಷನ್ಲಿ ಸಹಕರಿಸೋದ್ರಲ್ಲಿ ಅವ್ರಿಗೆ ಕಿಂಚಿತ್ತೂ ಒಲವಿರಲ್ಲ. ಓಕೆ, ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಮೇಜರ್ ಪಾಯಿಂಟ್ ಬಂದು NOCಗೆ ಅವರು ತಲೆ ಕೆಡಿಸ್ಕೊಳ್ಳಲ್ಲ. ಮೇಯ್ನ್ ಇರೋದು ನಮ್ಗೆ ಅದು NOC. ನೀವು ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಬೇಕಾದ್ರೆ ನಿಮಗೆ ಮೇಯ್ನೇ NOC. ತುಂಬ ಜನ ಕೇಳಿದ್ರು ಲಾಸ್ಟಿಗೆ ಫೋನ್ ಮಾಡಿ, ನೀವು ಇವ್ರ ಹತ್ರ ಗಾಡಿ ತೊಗೊಂಡು NOCಗೆ ನೀವು ಯೂಸ್ಡ್ ಕಾರ್ಸ್ ಡೀಲರ್ಗಳು ಇರ್ತಾರಲ್ಲ ಅವ್ರ ಹತ್ರ ಮಾಡಿಸ್ಬೇಕಂದ್ರೆ 99% ಜನ ಒಪ್ಪಲ್ಲ. ಇಲ್ಲ ನಮ್ಗೆ ಗೊತ್ತಿಲ್ಲ ಅಂದ್ಬಿಡ್ತಾರೆ. ಇವ್ರುಗಳ ಹತ್ರ ಡೈರೆಕ್ಟ್ ಸೆಲ್ಲರ್ ಹತ್ರ ನಿಮಗೆ NOCಗೆ ಅವರು ಆ್ಯಕ್ಚುಲಿ ಅವರೇ ಅಪ್ಲೈ ಮಾಡಬೇಕಾಗುತ್ತೆ NOC. ಸರಿ, ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಅವರೇ ಅಪ್ಲೈ ಮಾಡಿ ನಿಮ್ಮ ಹೆಸರಿಗೆ ನಿಮ್ಮ ಯಾವ RTO ಬೇಕೋ RTOಗೆ ಅವರೇ ಅಪ್ಲೈ ಮಾಡಿ ಕೊಡಬೇಕು. ಫಾರ್ಮಾಲಿಟೀಸ್ ಅವರೇ ಮಾಡಬೇಕು. ದುಡ್ಡು ಬೇಕಾದ್ರೆ ನಿಮ್ಮ ಹತ್ರ ಇಸ್ಕೊಂಡ್ರು ಅಥವಾ ಅವರೇ ಅದಕ್ಕೇನು ಅಷ್ಟು ತುಂಬ ಯೂಸ್ ಖರ್ಚಾಗಲ್ಲ. ಗೌರ್ಮೆಂಟ್ ಫೀಸ್ 100 ರೂಪಾಯಿನೇ, 300 ರೂಪಾಯಿ, 500 ರೂಪಾಯಿ ಒಳಗಡೆ ಅದು ಗೌರ್ಮೆಂಟ್ ಫೀಸ್. ಅದು ಆಯ್ತು ಲಂಚ ಅಂತಲೇ ಅಂದ್ಕೊಳ್ಳೋಣ. 1000 ರೂಪಾಯಿ 1500 ರೂಪಾಯಿ ಒಳಗೆ ಅಷ್ಟೇ ಬರ್ತದೆ. ಅದು ಇಲ್ಲೂ ಸೇಮ್ ಇದೆ, ಅಲ್ಲೂ ಸೇಮ್, ಏನು ಡಿಫ್ರೆನ್ಸ್ ಆಗೋಲ್ಲ. ಬಟ್ ಅವರು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲ್ಲ. ಬಿಕಾಸ್ ಅವ್ರಿಗೆ ಕಾರ್ ಮೇಲೆ ಲವ್ ಇರಲ್ಲ, ಆಮೇಲೆ ನಿಮ್ಮ ಮೇಲೆ ಲವ್ ಇರ್ತದೆ. ಏನಿಲ್ಲ, ಕಾರ್ನ ಸೆಲ್ ಮಾಡಬೇಕು, ಬೇಗ ಮೂವಿಂಗ್ ಆಗಬೇಕು, ಅವ್ರು ಇನ್ನೊಂದು ಗಾಡಿ ತೊಗೋಬೇಕು, ಇದನ್ನು ಇಡಬೇಕು, ಇದರಿಂದ ಎಷ್ಟು ಬರುತ್ತೋ ಅಷ್ಟು ನೋಡ್ಕೋಬೇಕು, ಅಷ್ಟೇ ಇರ್ತದೆ ವಿನಃ NOCಗೆ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ನೀವು ಇವ್ರದಾಗೇನು ಆಸೆಪಟ್ಟು ಗಾಡಿ ಕಮ್ಮಿಗೆ ಸಿಕ್ತು ಅಂದ್ಬಿಟ್ಟು ತಂದುಬಿಡ್ತೀರಾ. ಅವ್ರು NOCಗೆ ಹ್ಞೂ ಅಂದ್ಬಿಡ್ತಾರೆ, ಸುಮ್ಮನೆ ಆಯ್ತು ನಾನು ತೊಗೊಡ್ತೀನಿ ಅಂತೆಲ್ಲ ಹೇಳ್ಬಿಡ್ತಾರೆ. ಆಮೇಲೆ ನೀವು ಇಲ್ಲಿಗೆ ಬಂದು ಅವ್ರು NOC ಅಪ್ಲೈ ಮಾಡಿದ್ರಾ ಕೇಳ್ತಾ ಇರಬೇಕು. ಮಾಡಿದ್ಮೇಲೆ ಬಂತ ಅಂತ ಕೇಳ್ತಿರ್ಬೇಕು. NOC ಫ್ಲಾಪ್ ಆಯಿತು ಅಂದರೆ ಮುಗಿದೋಯ್ತು. ಬಟ್ ಇವ್ರಿಗೆ NOC ಈಸಿಯಾಗಿ ಸಿಗುತ್ತೆ. ಇವರೆಲ್ಲ ಡೀಲರ್ಗಳು ಡೈರೆಕ್ಟ್ RTOಗಳ ಹತ್ರ ಅಥವಾ ಅವ್ರುಗಳು ಇನ್ಸ್ಪೆಕ್ಟರ್ಗಳ ಹತ್ರ ಅಥವಾ ಅಲ್ಲಿನ ಮ್ಯಾನೇಜ್ಮೆಂಟ್ ಜೊತೆ ಡೈರೆಕ್ಟ್ ಲಿಂಕ್ ಇಟ್ಕೊಂಡ್ಬಿಟ್ಟಿರ್ತಾರೆ. ಅರ್ಥ ಆಯ್ತಾ? ಸೊ ಹಂಗಾಗಿ ಇವ್ರಿಗೆ ಅದಕ್ಕೆ ಅವ್ರಿಗೆ 2012-13 ಗಾಡಿಗೂ NOC ಕೆಲವರು ತಗೊಂಡು ಕೊಡ್ತಾರೆ, ಇವತ್ತಿಗೂ ತಗೊಡ್ತಾರೆ. ಸೊ ಆ ಒಂದು ಪ್ರಾಸ್ಪೆಕ್ಟಿವಲ್ಲಿ ನೀವು ಯೋಚನೆ ಮಾಡಿ. ಫಸ್ಟು ಇವರು ಒಬ್ಬ ಕಾಮನ್ ಮ್ಯಾನ್, ಇವ್ರಿಗೆ ಅವೆಲ್ಲ ಮ್ಯಾಟ್ರ್ ಆಗೋಲ್ಲ. ಇವ್ರದ್ದು ಏನು ಗೊತ್ತಾ, ಅವೆಲ್ಲ ತಲೆ ಕೆಡಿಸ್ಕೊಳ್ಳೋದು. ನಿಮ್ಗೆ ಜಸ್ಟ್ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ, ಆಮೇಲೆ NOC ತೊಗೊಳ್ಳಿ ಅಂತಾರೆ. ಟ್ರಾನ್ಸ್ಫರ್ ಅಂತ ಹೇಳಿದ್ರೆ ನಾವು ಮಾಮೂಲಿ ಇಲ್ಲಿ ಹೆಂಗೆ ಮಾಡ್ತೀವಲ್ಲ ಹಂಗೆ, ಇಲ್ಲಿ ನಾವು KA ಗಾಡಿ ತೊಗೊಂಡಾಗ ಹೆಂಗೆ ಟ್ರಾನ್ಸ್ಫರ್ ಮಾಡ್ಕೊತೀವಲ್ಲ ಅಷ್ಟೇ ಅವ್ರು ಮಾಡ್ಕೊಡೋದು. ಆ ಟ್ರಾನ್ಸ್ಫರ್ ಮಾಡಿಸ್ಕೊಂಬಿಡಿ ಅಂದ್ಬಿಟ್ಟು ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಮೇಲೆ ಟಾಟಾ ಬೈ ಅಷ್ಟೇ. ಅಲ್ಲಿ ಲೋಕಲ್ ಅಡ್ರೆಸ್ ಒಂದು ಮಾಡಿಬಿಟ್ಟು ಅಲ್ಲಿ ಯಾವುದು ಬಾಡಿಗೆ ಮೇಲೆ ಇದೀನಿ ಅಂತ ತೋರಿಸ್ಬಿಟ್ಟು ನಿಮಗೆ ಅಲ್ಲಿಂದ RC ಟ್ರಾನ್ಸ್ಫರ್ ಮಾಡ್ಕೊಂಬಿಡ್ಬೋದು. ಆಮೇಲೆ ಬೇಕಾದ್ರೆ ನೀವು ಇಲ್ಲಿಗೆ ಬಂದು NOCಗೆ ಅಪ್ಲೈ ಮಾಡಿ KAಗೆ ಮಾಡಿಸ್ಕೊಬೋದು. ಆ್ಯಕ್ಚುಲಿ ಇದು ಚೆನ್ನಾಗೇ ಇದೆ, ಇಲ್ಲ ಅಂತಲ್ಲ. ಬಟ್ ನಿಮಗೆ ಡೈರೆಕ್ಟ್ NOCನೇ ಬೇಕು, ನಿಮಗೆ ದುಡ್ಡು ಉಳಿಸ್ಬೇಕು. ಆ್ಯಕ್ಚುಲಿ ನೀವು ಹೋಗಿರೋದು ದುಡ್ಡು ಉಳಿಸೋದಕ್ಕೋಸ್ಕರ ಡೈರೆಕ್ಟ್ ಡೀಲರ್ ಹತ್ರ, ಡೈರೆಕ್ಟ್ ಬೈಯರ್ ಹತ್ರ, ಸೆಲ್ಲರ್ ಹತ್ರ ಹೋಗಿರೋದು. ಬಟ್ ನೀವೆಲ್ಲ ಮಾಡಿದ್ರೆ ನಿಮ್ಗೆ ಎಕ್ಸ್ಟ್ರಾ ಕೆಲಸ ಅದು. ಎಗೇನ್ ಟ್ರಾನ್ಸ್ಫರ್ ಮಾಡ್ಕೋಬೇಕು, ಮತ್ತು ಅಲ್ಲಿಂದ ಇಲ್ಲಿಗೆ ತರಬೇಕು ಗಾಡಿನ, ಮತ್ತು NOCಗೆ ನೀವೇ ಅಪ್ಲೈ ಅವಾಗೇನು ಗೊತ್ತಾ, NOC ನೀವೇ ಅಪ್ಲೈ ಮಾಡಬೇಕಾಗಿರುತ್ತೆ. ಸೊ ಅದು ಆ್ಯಕ್ಚುಲಿ ಸ್ವಲ್ಪ ಈಸಿ ಪ್ರೋಸೆಸ್. ಯಾಕಂದರೆ ಗಾಡಿ ನಿಮ್ಮ ಹೆಸರಲ್ಲೇ ಇರ್ತದೆ, ಇನ್ಶೂರೆನ್ಸ್ ನಿಮ್ಮ ಹೆಸರು ಇರ್ತದೆ, RC ನಿಮ್ಮ ಹೆಸರಲ್ಲೇ ಇರ್ತದೆ, DL ನಂಬರ್ ಒಂದು ಇರ್ತದೆ ಅಷ್ಟೇ. ಅದನ್ನು ನೀವು KA ನಂಬರ್ ಮಾಡಿಸ್ಕೋಬಹುದು. ಇಟ್ಸ್ ಅ ವೆರಿ ಈಸಿ. ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಡೈರೆಕ್ಟ್ NOC ನಿಮಗೆ ಅವ್ರ ಕಡೆಯಿಂದ ಅಪ್ಲೈ ಕೆಲವ್ರು ಮಾಡಲ್ಲ. ಸೊ ಇದಿಷ್ಟು ಇದರಲ್ಲಿರೋ ಕಾಂಪ್ಲಿಕೇಶನ್. ಹಾಗಿದ್ರೆ ನಾವೇನು ಮಾಡಬೇಕು? ಒಂದು, ನಿಮಗೆ ಡೆಲ್ಲಿನಲ್ಲಿ ಯಾರಾದರೂ ಇದ್ದರು ಅಥವಾ ಗೊತ್ತಿರೋದು ನೀವು ಗಾಡಿ ತೊಗೊಳ್ತಿದ್ರೆ ಸಮಸ್ಯೆ ಏನು ಪ್ರಾಬ್ಲಮ್ ಇಲ್ಲ. ಸೊ ನಿಮಗೆ ಅವರಿಂದ ಆಗುತ್ತೆ, ನೀವು ಫಾಲೋಅಪ್ ಮಾಡೋದು ಈಸಿ. ನಿಮ್ಗೆ ಗೊತ್ತಿರ್ತಾರಲ್ವ, ಸೊ ಫಾಲೋ ಮಾಡೋದು ಈಸಿ. ಅಥವಾ ನೀವು ಗಾಡಿ ಒಬ್ಬರ ಹತ್ರ ತೊಗೊಂಡು ನಿಮ್ಮ ಸಂಬಂಧಪಟ್ಟಿರೋ ಫ್ರೆಂಡ್ಸು ಯಾರನ್ನ ಇದ್ದು ಅವ್ರ ಕಡೆಯಿಂದ NOCಗೆ ಫಾಲೋಅಪ್ನ ಮಾಡಿಸಿ, ಅವ್ರ ಬದಲಾಗಿ RTOಗೆ ಅಥವಾ RTO ಏಜೆಂಟ್ಗೆ ನೀವು ಹೋಗಿ ಡೀಲ್ ಮಾಡೋದಿದ್ರೆ ಫೈನ್, ನೋ ಇಶ್ಯೂಸ್, ಆರಾಮಾಗಿ ಬರುತ್ತೆ ನಿಮಗೆ NOC, ಏನೇನು ತೊಂದರೆ ಇಲ್ಲ. 2015 ಮೇಲ್ಗಡೆ ಇರೋಂಥ ಗಾಡಿಗೆ, 16, 17, 18, 19ವರೆಗೂ ಇರೋಂಥ ಗಾಡಿಗೆ ನಿಮ್ಗೆ ಆರಾಮಾಗಿ NOC ನಿಮಗೆ ಅವೈಲೇಬಿಲಿಟಿ ಇದೆ. ಆದರೆ ನೀವು ಯೂಸ್ಡ್ ಕಾರ್ ಯಾರು ಡೀಲರ್ಗಳು ಇರ್ತಾರಲ್ಲ ಅವ್ರುಗಳ ಹತ್ರ ತೊಗೊಂಡ್ರೆ ನಿಮಗೆ ಇವೆಲ್ಲ ಫಾರ್ಮಾಲಿಟೀಸ್ ಈಸಿ ಇರುತ್ತೆ. ನಿಮಗೆಲ್ಲೂ ಆ ಥರ ಮೇಜರ್ ಕಾಂಪ್ಲಿಕೇಶನ್ಸ್ ಎಲ್ಲ ಆಗೋಲ್ಲ. ನಿಮ್ಗೆ ಅವ್ರು ಪಕ್ಕ ತಕ್ಕೊಡ್ತೀನಿ ಅಂದರೆ ಪಕ್ಕ ತಕ್ಕೊಡ್ತಾರೆ, ಅದರಲ್ಲೇನಿಲ್ಲ. ಬಟ್ ಇವಾಗ ಸ್ವಲ್ಪ NOC ಇಶ್ಯೂಸ್ ಆಗಿರೋದಂತೂ ನಿಜ. ಯಾಕಂದರೆ ಈ 10 ವರ್ಷದ ಹಳೆ ಗಾಡಿಗಳಿಗೆ
NOCಗಳು ಸ್ವಲ್ಪ ಕಾಂಪ್ಲಿಕೇಶನ್ಸ್ ಆಗಿದೆ. ಕೆಲವು ಡೆಲ್ಲಿನಲ್ಲಿರುತ್ತೆ, ಕೆಲವು NCR ಏನು ಕ್ಯಾಟಗರೈಸ್ ಆಗಿರುವಂತಹ ಜಾಗದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದಂತೂ ನಿಜ. ಬಟ್ ಮೆಜಾರಿಟಿ ಸಿಗುತ್ತೆ, ಏನು ಆ ಥರ ಇಶ್ಯೂಸ್ ಇಲ್ಲ. ಸೊ ನಿಮಗೆ ಡೈರೆಕ್ಟ್ ಸೆಲ್ಲರನ್ನು ತೊಗೊಳೋದ್ರಿಂದ ನಿಮಗೆ ಇನ್ನೂ ಒಂದು 50,000 ರೂಪಾಯಿ ಸೇವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಇದೊಂದು ನಾನು ನಿಮಗೆ ಹೇಳಬಹುದು ಈ ಒಂದು ವಿಡಿಯೋದಲ್ಲಿ. ಉದಾಹರಣೆಗೆ ನಿಮ್ಗೊಂದು ಡಸ್ಟರು, ಒಂದು ಚೆನ್ನಾಗಿರೋ ಗಾಡಿ, ಒಂದು 2015 ಅಥವಾ 2014, 16 ಗಾಡಿ, ಈ ಗಾಡಿ ಅಂದರೆ ಸೆಕೆಂಡ್ ಬ್ಯಾಚ್ ಗಾಡಿಗಳು, ನಿಮ್ಗೇನು ಡಸ್ಟರ್ ಗಾಡಿ ನಿಮಗೊಂದು ಡೀಲರ್ ಹತ್ರ ಒಂದು 2.25 ಗಾಡಿ ಸಿಗುತ್ತೆ, ಡೀಸೆಲ್ ಗಾಡಿ ಸಿಗುತ್ತೆ ಅಂತ ಹೇಳಿದ್ರೆ, ಅದೇ ನೀವು ಡೈರೆಕ್ಟ್ ಬೈಯರ್ ಹತ್ರ ಹೋದರೆ ನಿಮ್ಗೊಂದು 2.5 ಹೇಳ್ತಾರೆ. ನೀವು ಬೇಕಾದ್ರೆ 2.25 ಮಾಡಿದ್ರೆ ನೀವು ಇನ್ನೂ ಒಂದು 50-60 ಸಾವಿರ ಉಳಿಸ್ಬಹುದು. ಆ 50-60 ಸಾವಿರ NOCಗೆ ನೀವೇ ಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ಅವ್ರು ಮಾಡಿಸ್ಬೇಕು. ಬಟ್ ಇಟ್ಸ್ ಓಕೆ, ನೀವೇ 1,500, 2,000, 5,000 ಆಗಲಿ ಬಿಡಪ್ಪ ಕೊಟ್ಟರೆ ನಿಮ್ಗೆ 45 ಸಾವಿರ ಸೇವ್ ಆಗುತ್ತಲ್ಲ ಡೈರೆಕ್ಟಾಗಿ ತಂದರೆ. ಬಟ್ ಕಾಂಪ್ಲಿಕೇಶನ್ಸ್ ಆಲ್ರೆಡಿ ಹೇಳಿದ್ದೀನಿ. ಸೊ ನಿಮಗೆ ಪರವಾಗಿಲ್ಲ, ಏನು ತೊಂದರೆ ಇಲ್ಲ, NOCಗೆ ಅವ್ರ ಕೈಲಿ ಹೆಂಗಾನ ಮಾಡಿ ಅಪ್ಲೈ ಮಾಡ್ತೀನಿ. ತುಂಬ ಟ್ರಸ್ಟಿವ್ ಪರ್ಸನ್ ನನಗೆ ಕೊಟ್ಟಿರೋಂಥವ್ರು, ಗಾಡಿನೂ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ಜೊತೆಗೆ ಅವ್ರಿಗೆ ಡಾಕ್ಯುಮೆಂಟೇಷನ್ಸ್ಗೂ ಅವ್ರು ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿದ್ರೆ ಪ್ರಾಬ್ಲಮ್ ಇಲ್ಲ, ಪ್ರಾಬ್ಲಮ್ ಸಾಲ್ವ್ ಇಲ್ಲ. ಅವರು ಇಲ್ಲ, ಗಾಡಿ ಎಲ್ಲ ಸೂಪರಾಗಿದೆ, ಅಲ್ಟಿಮೇಟ್ ಆಗಿದೆ, ಶೋರೂಮಲ್ಲಿ ಇರೋ ಥರ ಮೇಂಟೈನ್ ಮಾಡಿದ್ದಾರೆ, ನನಗೆಲ್ಲ ಆ್ಯಂಗಲಿಂದನೂ ಓಕೆ. ಬಟ್ ಅವರು NOCಗೆಲ್ಲ ತಲೆ ಕೆಡ್ಸ್ಕೊಳ್ಳೋಕೆ ಇಷ್ಟ ಇಲ್ಲ, ಬಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಅಂತ ಫೋರ್ಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ಲೋಕಲ್ RTO ಹತ್ರ ಮಾತಾಡಿ ಫಸ್ಟು. ನೀವು RC ಟ್ರಾನ್ಸ್ಫರ್ ನಿಮ್ಮ ಕೈಲಿ ಪಾಸಿಬಲ್ ಇದೆಯಾ? ಯಾಕಂದ್ರೆ ನಿಮ್ಮ ಅಡ್ರೆಸ್ ಇಲ್ಲಿ ಕರ್ನಾಟಕದಿರುತ್ತೆ ಅಥವಾ ಸೌತ್ ಇಂಡಿಯಾದ ಅದೊಂದು ಇರುತ್ತೆ, ಅಥವಾ ಬೇರೆ ಸ್ಟೇಟ್ ಇರುತ್ತೆ, ಅಲ್ಲೇನು ಮಾಡಿಸ್ಬಹುದು. ಅದನ್ನೆಲ್ಲ ಮಾಡಿಸಿ ಲೋಕಲ್ ಅಡ್ರೆಸ್ ಮಾಡಿ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅದೆಲ್ಲ ಸ್ವಲ್ಪ ಕಚಾಪಚ ಆಗುತ್ತೆ. ಬಟ್ ಇಟ್ಸ್ ಓಕೆ. ಬಟ್ ನಿಮ್ಗೊಂದು 50,000 ಸೇವ್ ಆಗುತ್ತೆ ಅಂದರೆ ಒಂದು 10,000 ಹೋದರೆ ಹೋಗಲಿ ಬಿಡಿ. ಅದೇನಾದರೂ ಮಾಡಿಕೊಂಡ್ರೆ ನಿಮಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ ಮುಗಿದೋಯ್ತು. ಅದು ನೀವು ಆ್ಯಕ್ಚುಲಿ ಲೀಗಲ್, ಆ ಗಾಡಿದ ಲೀಗಲ್ ಓನರ್ ನೀವು NOC ಆದರೆ ಮಾಡ್ಕೋಬೋದು, ಗಾಡಿನ ಸ್ಕ್ರ್ಯಾಪಿಗೆ ಬೇಕಾದ್ರೆ ಹಾಕ್ಬೋದು, ಯಾವನ್ಗಾನ ಮಾರ್ಬೋದು, ನೀವೇ ಇಟ್ಕೋಬೋದು. ನೀವು ಟ್ರಾನ್ಸ್ಫರ್ ಮಾಡ್ಕೊಂಬಿಟ್ರೆ RC ಟ್ರಾನ್ಸ್ಫರ್ ಅಷ್ಟೇ, ಅದು ನಂಬರ್ ಹಂಗೆ ಇರುತ್ತೆ, ಟ್ಯಾಕ್ಸ್ ಏನು ಬಿದ್ದಾಗಿರಲ್ಲ, ಜಸ್ಟ್ RC ಟ್ರಾನ್ಸ್ಫರ್ ಅಷ್ಟೇ. ಇದು ಮಾಡಿಸ್ಕೊಂಬಿಟ್ರೆ ಆ್ಯಕ್ಚುಲಿ ಬೆಟರ್. ಇದು ನೀವು ಅಲ್ಲಿಂದ ಓಡಿಸ್ಕೊಂಬಂದ್ರೂ ಕೂಡ ಬೈ ರೋಡಲ್ಲಿ ಯಾವನು ನೀನು ಟಚ್ಚು ಮಾಡೋಕ್ಕಾಗಲ್ಲ ನಿಮ್ಮನ್ನು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ, ಡೆಲ್ಲಿಯಿಂದ ಬೆಂಗಳೂರು ಬರಬೇಕಾದ್ರೆ ಎಲ್ಲೆಲ್ಲ ಹಿಡಿತಾರೆ ಅಂತ ಹೇಳಿದೆ. ಎಲ್ಲೇ ಹಿಡಿದ್ರೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ RC ನಿಮ್ಮ ಹೆಸರಲ್ಲಿ ಇರ್ತದೆ, ಗಾಡಿ ನೀವೇ ಡ್ರೈವ್ ಮಾಡ್ತಿರ್ತೀರ, ಗಾಡಿದು ಇನ್ಶೂರೆನ್ಸ್ ಕ್ಲಿಯರೆನ್ಸ್ ಇರ್ತದೆ, ಎಲ್ಲರೂ ನಿಮ್ಮ ಹೆಸರಲ್ಲಿ ಇರಬೇಕಾದ್ರೆ ನಿಮಗೆಲ್ಲೂ ಹಿಡಿಯಲ್ಲ. ಅದೇ ನೀವು ಬೇರೆ ಹೆಸರು ಹಿಡಿದ್ರೆ ಅಲ್ಲಿ ಹಿಡಿತಾರೆ. ನಿಮ್ಗೆ ಇದೇ ದುಡ್ಡು ನೀವು ಅಲ್ಲೇ ಕೊಟ್ಬಿಟ್ರೆ RC ಟ್ರಾನ್ಸ್ಫರ್ ಆಗಿಬಿಡ್ತದೆ, ಮತ್ತು ಬೇಗನೂ RC ಟ್ರಾನ್ಸ್ಫರ್ ಆಗುತ್ತೆ. ಇಲ್ಲಿ ಹಿಂಗೆ ಬೇಗ ಆಗುತ್ತೋ ಅಲ್ಲೂ ಕೂಡ ಒಂದು ವಾರದಲ್ಲಿ ರೆಡಿ ಆಗಿಬಿಡ್ತದೆ, ಹಂಗೂ ಮಾಡ್ಬೋದು. ಬಟ್ ಸ್ವಲ್ಪ ನೀವೇನಂತ ರಿಸ್ಕ್ ತೊಗೊಂಡ್ಬಿಟ್ರೆ ನಿಮಗೆ ಈಸಿ ಆಗುತ್ತೆ. ಸೊ ಇದಿಷ್ಟೇ ನಾನು ಹೇಳ್ತೀನಿ. ಮತ್ತು ಅಲ್ಲಿಂದ ಇಲ್ಲಿ ತಂದಮೇಲೆ ನೀವು ಇದೆಲ್ಲ ಮಾಡಿಸ್ಬೇಕು. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದೆ ರಿಜಿಸ್ಟ್ರೇಷನ್ ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳಿದೆ. ನಿಮ್ಗೆ ಅಲ್ಲಿಂದ ಇಲ್ಲಿ ಬಂದಮೇಲೆ ಶೋರೂಮ್ ಪ್ರೈಸ್ ಆಗಿರ್ತಾರೆ, ಮತ್ತು ಇವಾಗಿಂದ ಡಿಪ್ರಿಷಿಯೇಷನ್ ವ್ಯಾಲ್ಯೂ ಏನಿದೆಯೋ 10 ವರ್ಷನ, 5 ವರ್ಷನ, 7 ವರ್ಷನ, 15 ವರ್ಷನ, ಈ ಡಿಪ್ರಿಷಿಯೇಷನ್ ವ್ಯಾಲ್ಯೂನ ತೆಗೆದು ಅದಕ್ಕೆ 12% ಅಥವಾ ಕಾಸ್ಟ್ ಇನ್ನೂ ಸ್ವಲ್ಪ ಬೆಲೆ ಜಾಸ್ತಿ ಇರೋ 18%, ಹಿಂಗೆಲ್ಲ ಟ್ಯಾಕ್ಸ್ ಎಲ್ಲ ಆ್ಯಡ್ ಮಾಡಿ ಆ ಟ್ಯಾಕ್ಸ್ ಹಾಕಿಯೇ ನಮಗೆ ಗುಂಡೋಡಿಸ್ಬಿಡ್ತಾರೆ. ನಾವು ನಮ್ಮ ಗಾಡಿಗೆ, ನಮ್ಮ ದುಡ್ಡಿಗೆ ಅದಕ್ಕೆ ಟ್ಯಾಕ್ಸ್. ಅದೇ ಮೊನ್ನೆ ಯಾರೋ ವೀಡಿಯೋ ಹಾಕ್ತೀವಿ, ನಾವು ಬ್ಯಾಂಕಲ್ಲಿ ದುಡ್ಡು ಇಡೋದಕ್ಕೆ ಬ್ಯಾಂಕವರೇ ಆ್ಯಕ್ಚುಲಿ ನಮ್ಗೆ ದುಡ್ಡು ಕೊಡಬೇಕು ಲೆಕ್ಕದ ಪ್ರಕಾರ, ಇಂಟ್ರೆಸ್ಟ್ ಅಂತೆ. ಅದು ಯಾರಿಗೂ ಇಂಟ್ರೆಸ್ಟ್ ಕೊಟ್ಟರು, ಅದು ಯಾವಾಗ ಕೊಟ್ಟರು ಅದಂತ ಗೊತ್ತಿಲ್ಲ, ಇಟ್ಸ್ ಓಕೆ, ಅದು ಬೇರೆ ವಿಷಯ. ಬಟ್ ನೋಡ್ರೆ ATM ಚಾರ್ಜಸ್ ನಾವೇ ಕೊಡಬೇಕು, ಡೆಬಿಟಿಂಗ್ ಚಾರ್ಜಸ್ಸು ನಾವೇ ಕೊಡಬೇಕು, ಇಯರ್ಲಿ ಮೇಂಟೆನೆನ್ಸ್ ಚಾರ್ಜಸ್ಸು ನಾವೇ ಕೊಡಬೇಕು. ಈ ಲಿಮಿಟೇಷನ್ಸ್ ಬೇರೆ ಇರ್ತದೆ. ಇನ್ನು ಅದು ಬಿಡಲೆ NEF ಮಾಡೋಕ್ಕೂ ದುಡ್ಡು, ಅದೇನೇನೋ ಹಾಕಿ ಅಪ್ಪ ನೆಟ್ ಬ್ಯಾಂಕಿಂಗ್ ದುಡ್ಡು ಅಂತ, ಅದಂತೆ ಇದಂತೆ, DD ತೆಗೆದು ದುಡ್ಡು, ನಮ್ಮ ದುಡ್ಡಿಗೆ ನಾವೇ ದುಡ್ಡು ಕೊಡಬೇಕು. ಹಂಗೆ ಆಗಿಬಿಟ್ಟಿದೆ ಈಗ ಪರಿಸ್ಥಿತಿ, ಕಾರಿನ ಪರಿಸ್ಥಿತಿ ಹಂಗೆ ಆಗಿಬಿಟ್ಟಿದೆ. ಕಾರ್ ಇಟ್ಸ್ ಎಮೋಷನಲ್ ನಮಗೆ ಮಾತ್ರ, ಬಟ್ ಅಲ್ಲಿರೋರಿಗೆ ಅದು ಎಮೋಷನ್ ಅಲ್ಲ. ಹಾಗಂದು ಮಾತ್ರಕ್ಕೆ ಅವ್ರು ಯಾರೂ ಎಮೋಷನ್ನೇ ಇಲ್ದಂಗೆ ಟಾರ್ಚರ್ ನಡೆಸ್ತಾರೆ ಅಂತನಲ್ಲ, ಬಟ್ ಮೆಜಾರಿಟಿ ಪೀಪಲ್ಸ್ ಹಂಗೆ ಇರ್ತಾರೆ. ಯಾಕಂದ್ರೆ ಅಲ್ಲೆಲ್ಲ ಹೊಸದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕೆ ಇಷ್ಟಪಡ್ತಾರೆ. ಡೆಲ್ಲಿ ನೀವು ನೋಡಿ, ಯಾವುದೇ ಗಾಡಿ ಹೊಸ್ತಾ ಓಪನ್ ಮಾಡೋರು ಕೂಡ ಶೋರೂಮ್ ಪ್ರೈಸ್ ಆಫ್ ಡೆಲ್ಲಿ ಅಂತಲೇ ಕೊಡ್ತಾರೆ. ಶೋರೂಮ್ ಪ್ರೈಸ್ ಕಲ್ಕತ್ತಾ ಕೊಡೋಲ್ಲ, ಶೋರೂಮ್ ಪ್ರೈಸ್ ಬೆಂಗಳೂರು ಕೊಡೋಲ್ಲ, ಶೋರೂಮ್ ಪ್ರೈಸ್ ಹೈದರಾಬಾದ್ ಕೊಡೋಲ್ಲ. ಅಲ್ಲಿಂದ ರೇಟ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿಂದ ರೇಟ್ ಡಿಫ್ರೆನ್ಸ್ ಇರುತ್ತೆ, ಅಲ್ಲಿನ ಟ್ಯಾಕ್ಸೇಷನ್ ಡಿಫ್ರೆನ್ಸ್ ಇರುತ್ತೆ, ಇಲ್ಲಿನ ಟ್ಯಾಕ್ಸೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಸೆಸ್ಸು ಮತ್ತು ಸೆಸ್ಸೆಲ್ಲ ತೊಗೊಳ್ತಾರೆ, ನಮ್ಮ ಕರ್ನಾಟಕದಲ್ಲಿ ತೊಗೊಳ್ತಾರೆ, ಬೇರೆ ಕಡೆನೂ ತೊಗೊಳ್ತಾರೆ. ಸೊ ಎಲ್ಲನೂ ಕೂಡ ನಮಗೆ ತುಂಬಾ ಡಿಫ್ರೆನ್ಸ್ ಇರುತ್ತೆ ರೇಟ್. ಸೊ ಅದಕ್ಕೋಸ್ಕರ ಇಲ್ಲಿಂದ ಹೋಗಿ ಅಲ್ಲಿಗೆ ತೊಗೊಳ್ಳೋ ಒಂದು ಉದ್ದೇಶನೇ ಅದು. ಮೊದಲು ಅದಕ್ಕೆ ಏನೋ ಮೀನಾಮೇಷ ಎಣಿಸೋರು, ಬಟ್ ಈಗ ತುಂಬ ಜನ ಹೋಗ್ತಾರೆ, ತುಂಬ ತರ್ತಾರೆ. ಅದು ಕೆಟ್ಟದೇ ನಾನು ಹೇಳೋಕ್ಕಾಗಲ್ಲ, ಇಟ್ಸ್ ಅವ್ರವ್ರ ಒಪಿನಿಯನ್ ಅಷ್ಟೇ. ಅದು ಯಾವುದು ಸರಿನೂ ತಪ್ಪೂ ಅಲ್ಲ. ಅಲ್ಲೂ ಅಮೇಝಿಂಗ್ ಆಗಿರೋಂಥ ಗಾಡಿಗಳು ಖಂಡಿತ ಸಿಗುತ್ತೆ, ಸೂಪರಾಗಿರೋ ಗಾಡಿಗಳು ಸಿಗುತ್ತೆ. ಡೈರೆಕ್ಟ್ ಡೀಲರ್ಗಿಂತಲೂ ಡೈರೆಕ್ಟ್ ನೀವು ಪಾರ್ಟಿ ಹತ್ರ ನೀವು ಹೋದರೆ ನಿಮ್ಗೆ ಇನ್ನೂ ಒಂದಷ್ಟು ಸ್ವಲ್ಪ ಸೇವ್ ಮಾಡಬಹುದು.
ಮತ್ತು ನಿಮ್ಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಡೆಲ್ಲಿಯಿಂದ ಕಾರ್ನ ತರಿಸೋದ್ರಲ್ಲಿ ನಿಮಗೆ ಸಿಕ್ಕಾಪಟ್ಟೆ ನಾಲೆಜ್ ಗೈನ್ ಆಗುತ್ತೆ. ಇವನ್ ಕಾರ್ ಇನ್ಸ್ಪೆಕ್ಷನ್ನಲ್ಲಾಗಿರಲಿ, ಡಾಕ್ಯುಮೆಂಟೇಷನ್ಸಲ್ಲಾಗಿರಲಿ, ರಿಜಿಸ್ಟ್ರೇಷನ್ ಪ್ರೊಸೆಸ್ನಲ್ಲಾಗಿರಲಿ, ಅಥವಾ ನೀವು ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಅಥವಾ ಬೈ ರೋಡ್ ಬಂದರೆ ನಿಮಗೆ ಎಷ್ಟೊಂದು ಊರುಗಳು ಸಿಗುತ್ತೆ ನಿಮಗೆ. ಅದೆಲ್ಲ ಒಳ್ಳೆ ಎಕ್ಸ್ಪೀರಿಯನ್ಸ್. ಯಾಕಂದ್ರೆ ನನಗೆ ಆಗಿದೆ ಅಷ್ಟು. ಅಲ್ಲಿಂದ ಇಲ್ಲಿ ಬರ್ಬೇಕಾದ್ರೆ ಸುಮಾರು ಈ ಕಡೆಯಿಂದ ಬಂದರೆ ವಡೋದರ ಎಕ್ಸ್ಪ್ರೆಸ್ಸಿಂದ ಬಂದರೆ ಸುಮಾರು ಎಷ್ಟೋ ರಾಜ್ಯಗಳು ನಮಗೆ, ಪಂಜಾಬು, ರಾಜಸ್ಥಾನು, ಹರಿಯಾಣ, ದೆಹಲಿ, ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಆಮೇಲೆ ಮಹಾರಾಷ್ಟ್ರ, ಕರ್ನಾಟಕ, 8 ರಾಜ್ಯಗಳನ್ನ ನೀವು ದಾಟ್ಕೊಂಬರ್ಬೋದು. ಎಂಥ ಎಕ್ಸ್ಪೀರಿಯನ್ಸ್. ಅದೇ ನಾನು ಈ ಕಡೆ ಬಂದರೆ ದೆಹಲಿ, ಉತ್ತರ ಪ್ರದೇಶ, ಆಮೇಲೆ ಮಧ್ಯಪ್ರದೇಶ, ಹೈದರಾಬಾದು, ಆಂಧ್ರ ಪ್ರದೇಶ, ಇವಾಗ 2 ಆಗಿದ್ದಿಲ್ಲ, ತೆಲಂಗಾಣ, ಕರ್ನಾಟಕ, ಇಲ್ಲಿ ಬಂದ್ರೂ 7 ರಾಜ್ಯ ನೋಡ್ಕೊಂಬರ್ಬೋದು. ನೋಡಿ, ಅಲ್ಲಿನ ಹೊಸ ಹೊಸ ವಸ್ತುಗಳು, ಹೊಸ ಹೊಸ ಆಲೋಚನೆಗಳು, ಹೊಸ ಹೊಸ ಊಟಗಳು ಎಲ್ಲ ನೋಡ್ಕೊಂಡು ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಯಾಕಂದ್ರೆ ನನಗೆ ತುಂಬ ಎಂಜಾಯ್ ಮಾಡ್ತೀನಿ ನಾನು. ತುಂಬ ಜನ ಯಾವುದೋ ಒಬ್ಬರು ಲಾಸ್ಟಲ್ಲಿ ಒಂದು ಸಲ ಕಾಮೆಂಟ್ ಮಾಡಿದ್ರು, ನಿನ್ಗೆ ಯಾಕೆ ಆ ರಿಸ್ಕು, ಎಲ್ಲಿಂದ ಬರ್ಬೇಕಾದ್ರೆ ನೀನು ಹೊಗೆಗೆ ಹಾಕೊಂಡ್ಬಿಟ್ರೆ ನಿಮ್ಮ ಮನೆಯವ್ರಿಗೆ ಎಲ್ಲೋ ತಮಾಷೆಗೆ ಮೆಸೇಜ್ ಮಾಡಿದ್ರು ಪಾಪ, ನಿಂಗೆ ಯಾಕೆ ಆ ರಿಸ್ಕು, ನೀನು ಯಾಕೆ ಹೋಗಬೇಕಿತ್ತು ಅಂತಲೂ ಕೇಳಿದ್ರು ಪುಣ್ಯಾತ್ಮರು. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಹಂಗಲ್ಲ. ಸೊ ಅದರೊಳಗೆ ಮಜಾ ಇದೆ. ಆ್ಯಕ್ಚುಲಿ ಫಸ್ಟ್ ಟೈಮ್ ತರಬೇಕಾದ್ರೆ ಹತ್ರ ಬೇಜಾರಾಗ್ತಿತ್ತು, ಬೋರ್ ಹೊಡಿತಿತ್ತು ಒಬ್ಬನೇ ಹೋದಾಗ. ಬಟ್ ಆಮೇಲೆ ಬೋರ್ ಹೊಡಿಯಲ್ಲ. ಅದು ಆ್ಯಕ್ಚುಲಿ ಮಜಾ ಕೊಡುತ್ತೆ ನಿಮಗೆ. ಗೊತ್ತಿರೋ ರೂಟ್ ಅದೊಂದು 2-3 ಸಲ ಹೋಗಿ ಬಂದುಬಿಟ್ರೆ ನಿಮ್ಗೆ ಗೊತ್ತಿರೋ ರೂಟ್ ಒಂಥರ ಬರ್ಬೇಕಾದ್ರೆ ಮಜಾ ಇರುತ್ತೆ. ಎಲ್ಲ ಕಡೆ ಸ್ಟಾಪ್ ಕೊಟ್ಕೊಂಡು ಅಲ್ಲಿಂದ ಹಳ್ಳಿಗಳು ಸಿಗುತ್ತೆ ನಿಮಗೆ. ಮಧ್ಯೆ ಬರೀ ಹೈವೇ ಒಂದಲ್ಲ, ಹಳ್ಳಿಗಳು ಸಿಗುತ್ತೆ. ಅಲ್ಲಿಂದೆಲ್ಲ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಮಜಾ ಮಾಡ್ತಾ ನೀವು ಬರಬಹುದು. ಎಷ್ಟು ಹೊಸ ಹೊಸ ಜನಗಳು ಪರಿಚಯ ಆಗ್ತಾರೆ. ಅದರಲ್ಲಿ ನಿಮಗೆ ಒಳ್ಳೆಯವರು ಸಿಗ್ತಾರೆ, ಕೆಟ್ಟವರು ಸಿಗ್ತಾರೆ. ನನಗೆ ಸಿಕ್ಕಿರೋರಲ್ಲಿ ಮಹಾರಾಷ್ಟ್ರ ಬಿಟ್ಟು ಮತ್ತು ಎಲ್ಲರೂ ಒಳ್ಳೆಯರ ಸಿಕ್ಕಿದ್ದಾರೆ. ಮಹಾರಾಷ್ಟ್ರದವ್ರು ಕೆಟ್ಟವರಲ್ಲ, ಬಟ್ ನನಗೇನೋ ಸಿಕ್ಕಿದ್ದು. ನನ್ನ ಮಕ್ಕಳೆಲ್ಲ ನನ್ನ ಮಕ್ಕಳು ಸರಿ ಇಲ್ಲ ಅಷ್ಟೆ, ಎಲ್ಲ ದುಡ್ಡು ತಿನ್ನೋರು ಸಿಕ್ಕಿದ್ದು. ಹಂಗಾಗಿ ಆ ಮಹಾರಾಷ್ಟ್ರದಲ್ಲಿ ಆ ಪೊಲೀಸು, ಕೆಲವು ಏನು ಆ ಬ್ಯಾಂಕ್ ಸಿಬ್ಬಂದಿ, ಇದು ಪೆಟ್ರೋಲ್ ಬಂಕ್ ಸಿಬ್ಬಂದಿ ಬಗ್ಗೆ ಹೇಳಿದ್ನಲ್ಲ, ಆ ಕೆಲವರು ಬಿಟ್ಟು ಇವನ್ ನಾಗ್ಪುರದಲ್ಲೂ ಅದೂ ಸೇಮ್ ರೀಜನೇ. ಅದು ಬಿಟ್ಟು ನನಗಿನ್ನೆಲ್ಲ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಆ್ಯಕ್ಚುಲಿ ಮಹಾರಾಷ್ಟ್ರಕ್ಕೆ ಮುಂಬೈಗೆ ಹೋದಾಗ ಕೂಡ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ. ಬಟ್ ಕೆಲವ್ರು ಮಾಡೋವಂಥ ಇದರಿಂದ ಬೇಜಾರು ಆಗಿದೆ, ಬಟ್ ತೀರಾ ಬೇಜಾರೇನೂ ಆಗಿಲ್ಲ. ಯಾಕಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇದ್ದಾಗ, ಕೆಟ್ಟ ಎಕ್ಸ್ಪೀರಿಯೆನ್ಸ್ ಕಮ್ಮಿ ಇದ್ದಾಗ ಒಳ್ಳೆಯದು ಡಾಮಿನೇಟ್ ಮಾಡುತ್ತೆ. ಸೊ ಒಳ್ಳೆಯದಕ್ಕೆ ಯಾವತ್ತು ಯೋಚನೆ ಮಾಡಬೇಕು ವಿನಃ ಕೆಟ್ಟದ್ದಕ್ಕಲ್ಲ. ಸೊ ಆ್ಯಕ್ಚುಲಿ ಟ್ರಾನ್ಸ್ಪೋರ್ಟೇಷನ್ ನಾನು ಸ್ಟಾರ್ಟಿಂಗ್ 2-3 ಸಲ ಟ್ರಾನ್ಸ್ಪೋರ್ಟೇಷನ್ ಮಾಡಿದಾಗ ಏನೋ ಒಂಥರ ಫೀಲ್ ಇರ್ತದೆ. ನೀವು ಬೇಕಾದ್ರೆ ಅಬ್ಸರ್ವ್ ಮಾಡಿ, ಗಾಡಿ ದುಡ್ಡು ಕೊಟ್ಬಿಡ್ತೀವಿ, ಗಾಡಿ ಟ್ರಾನ್ಸ್ಪೋರ್ಟೇಷನ್ಗೂ ದುಡ್ಡು ಕೊಟ್ಬಿಟ್ಟಿರ್ತೀವಿ. ನೀವೇನೋ ಬೈ ರೋಡೋ ಅಥವಾ ಬೈ ಟ್ರೈನೋ ಬೈ ಫ್ಲೈಟೋ ಬಂದುಬಿಡ್ತೀರಾ. ನಿಮ್ಗೆ ಇಲ್ಲಿ ಬಂದಮೇಲೆ ಅಯ್ಯೋ ಬಂದಿಲ್ಲ, ಎಲ್ಲೋ ಇತ್ತು ನನ್ನ ಗಾಡಿ, ಎಲ್ಲೋ ಇತ್ತು ಯೋಚನೆ ಮಾಡಿ. ಅದು ಮಜಾ. ನನಗೆ ಇವಾಗೇನೋ ಅನಿಸಲ್ಲ, ಬಟ್ ಆವಾಗ ಅನ್ನಿಸ್ತಾ ಇತ್ತು ಫೀಲ್. ಯಾಕಂದರೆ ಆ ಗಾಡಿ ಅಂದರೆ ಆ್ಯಕ್ಚುಲಿ ಎಮೋಷನ್. ಅಯ್ಯೋ ಇಲ್ಲಿರ್ತದೆ ಗಾಡಿ, ಮಧ್ಯಪ್ರದೇಶದಲ್ಲಿ ಇರ್ತದ, ನನ್ನ ಗಾಡಿಗಳಲ್ಲಿ ಆಂಧ್ರಾಗೆ ಬಂದುಬಿಟ್ಟಿರ್ತದೆ, ಇನ್ನೇನು ನಾಳಿದ್ದು ಕರ್ನಾಟಕಕ್ಕೆ ಬಂದುಬಿಡ್ತದೆ, ಆ ಥರ ವೆಯ್ಟಿಂಗ್ ಇರ್ತದೆ. ಆ ಥರ ನನಗೆ ಆ ಫೀಲ್ ಇದೆ, ನನಗೆ ಆ ಫೀಲ್ ಇತ್ತು. ಇವಾಗೇನಷ್ಟಿಲ್ಲ, ಬಟ್ ಆವಾಗ ಆ ಕ್ಯೂರಿಯಸ್ ಮೂಮೆಂಟ್ ಇತ್ತು. ಇವಾಗ ಒಂಥರ ಟೆಕ್ನಿಕಲಿ ಆಗ್ಬಿಟ್ಟಿದೆ, ಗೊತ್ತದು ಇಲ್ಲಿ ಇವಾಗ ಈ ಟೈಮಲ್ಲಿ ಇಲ್ಲಿರ್ತದೆ, ಆ ಟೈಮಲ್ಲಿ ಇರ್ತದೆ ಗೊತ್ತಿರ್ತದೆ. ಬಟ್ ಸ್ಟಾರ್ಟಿಂಗ್ 1 or 2 ಟೈಮ್ಸ್ ಟ್ರಾನ್ಸ್ಪೋರ್ಟೇಷನ್ ಹಾಕಬೇಕಾದಾಗ ಸ್ಪೆಷಲ್ ನನ್ನ ಗಾಡಿನೂ ಒಂದು ಸಲ ನಾನು ಒಂದು ಗಾಡಿ ತೊಗೊಂಡಿದ್ದೀನಿ, ನನ್ನ ಪರ್ಸನಲ್ ಯೂಸ್ಗೆ ತೊಗೊಂಡಿದ್ದೆ. ಆ ಗಾಡಿ ಬಗ್ಗೆ ನಾನು ಹೇಳ್ತೇನೆ. ನಾನು ಪರ್ಸನಲ್ ಯೂಸ್ಗೆ ತೊಗೊಂಡಿರೋ ಗಾಡಿ ಎಲ್ಲೈತಪ್ಪ, ಇನ್ನು ಎಲ್ಲೈತೆ ಎಷ್ಟು ಆ ಮಜಾ ಒಂಥರ ಇರ್ತದೆ. ಆ ವೆಯ್ಟಿಂಗ್ ಪೀರಿಯಡು ನನ್ನ ಮಗ 4 ದಿವಸಕ್ಕೆ ಬಂದುಬಿಡ್ತೈತೆ ಅಂದ್ಬಿಟ್ಟೆ ಫಸ್ಟು. ನಂಗೆ ಗೊತ್ತಿಲ್ಲ 11 ದಿವಸ ಆಗುತ್ತೆ ಅಂತ. 4 ದಿವಸದಿಂದ ಫೋನ್ ಮಾಡಿ ಅವ್ನು ಇವಾಗ ಬಂದುಬಿಟ್ಟೆ ಆಂಧ್ರ ಪಕ್ಕ. ನಾವು ಕಳ್ಳನ ಮಗ ಇನ್ನೂ ಉತ್ತರ ಪ್ರದೇಶದಲ್ಲೇ ಇರ್ತಾರೆ. ಸುಮ್ಮನೆ ರೀಲ್ ಬಿಡ್ತಾರವರು. ಅವ್ರು ಬರೋದೇ 10 ದಿವಸ, ಮಿನಿಮಮ್ 10 ದಿವಸ. 4 ದಿವಸ 5 ದಿವಸದಲ್ಲಿ ಬರೋಲ್ಲ. ಮಿನಿಮಮ್ 10, ಮ್ಯಾಕ್ಸಿಮಮ್ 15 ಇಷ್ಟರೊಳಗೆ ಅವ್ರು ಬರ್ತಾರೆ. ಸರಿ, ಅವ್ರು ಬಂದಮೇಲೆ ಅವರೇ ಫೋನ್ ಮಾಡ್ತಾರೆ, ಅವರೇ 2ಕ್ಕೆ ಕರೀತಾರೆ, ಪಾರ್ಕಿಂಗ್ 2ಕ್ಕೆ ಕರೀತಾರೆ, ನೆಲಮಂಗಲ ಅಥವಾ ಅವ್ರು ಎಲ್ಲೇ ಹೇಳ್ತಾರೆ ಕರೀತಾರೆ. ನಾವೇ ಹೋಗಿ ತರಬೇಕು ಗಾಡಿನ. ಅಥವಾ ಡೈರೆಕ್ಟ್ ಮನೆಗೆ ಕೂಡ ಇನ್ನೂ ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಹೊಡೆದ್ರೆ ನಿಮ್ಮ ಏರಿಯಾ ಯಾವ ಏರಿಯಾಗೆ, ವಿಜಯನಗರಕ್ಕೆ ಅಥವಾ ನೆಲಮಂಗಲಕ್ಕೆ ತೊಗೊಂಬಂದು ಬಿಡ್ತಾರೆ. ಸೊ ಇದು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನೀವು 2ಕ್ಕೆ ಕರೀತಾರೆ, ಲಾರಿ ಪಾರ್ಕಿಂಗ್ 2 ಇರ್ತದಲ್ವ, ಅಲ್ಲಿ ಕರೀತಾರೆ, ನೀವು ಹೋಗಿ ತರಬೇಕು. ಬಟ್ ನನಗನ್ಸಿದ್ದು ಅದು ಯೋಚನೆ ಮಾಡಿಬಿಟ್ಟು ಆ ಫೀಲಿಂಗ್ ಯಾಕೆ ಆವತ್ತಿನ ಆದಮೇಲೆ ನೆಕ್ಸ್ಟ್ ಅದು ಸಫಾರಿ ಸ್ಟ್ರೋಮ್ ಅಂತ ತೊಗೊಂಡಿದ್ದೆ. ಸಕ್ಕತ್ ಗಾಡಿ, ನನ್ನ ಲವ್ ಇಟ್ ಗಾಡಿ. ಅದು ಡ್ರಿಫ್ಟ್ ಮಾಡೋದಕ್ಕೆ ಎಕ್ಸಲೆಂಟ್ ಗಾಡಿ. ಮತ್ತು ರ್ಯಾಶಾಗಿ ಓಡಿಸ್ಬೇಕು, ಅವನ ಅಜ್ಜಿ ಗೂಳಿ ಮೇಲೆ ಕೂತಂಗೆ ಓಡಿಸ್ಬೇಕು ಅಂತ ಹೇಳಿದ್ರೆ ಸಫಾರಿನಪ್ಪ. ಹೊಸದಲ್ಲ ಹೇಳ್ತು, ಹೊಸ ಚೆನ್ನಾಗಿದೆ, ಬಟ್ ಆ ಥರ ಎಂಥೂಸಿಯಾಸಮ್ ಆಗಿ ಓಡ್ಸೋಕ್ಕಾಗಲ್ಲ. ಅದು ಸಿಂಪಲ್ ಕ್ಲಾಸಿ ಆಗಿರುತ್ತೆ ಅಷ್ಟೇ. ಬಟ್ ನಾನು ಹೇಳ್ತಿರೋದು ಸಫಾರಿ ಡೈಕೋರ್ 4x4 ಅಥವಾ ಸಫಾರಿ ಸ್ಟ್ರೋಮ್. ಈ ಗಾಡಿಗಳು ಎಸ್ಪೆಷಲಿ ಸಫಾರಿ ಸ್ಟ್ರೋಮ್ ಇನ್ನೂ ಚೆನ್ನಾಗಿದೆ, ರಿಫೈನ್ಮೆಂಟ್ ಚೆನ್ನಾಗಿದೆ. ಅದಂತೂ ಅಲ್ಟಿಮೇಟ್ ಗಾಡಿ. ಸೊ ಹಂಗಾಗಿ ಆ ಗಾಡೀಲಿ ಓಡಿಸ್ಕೊಂಡು ಬರ್ತಾ ಇದ್ದ ಫಸ್ಟ್ ಟೈಮ್ ಅದರಲ್ಲೇ ಓಡಿಸ್ಕೊಂಬಂದು ಸಫಾರಿ ಸ್ಟ್ರೋಮ್
ಬರ್ತಾ ಇದ್ರೆ ಫೀಲಿಂಗೇ ಬೇರೆ. ನನ್ನ ಗಾಡಿ ಒಳ್ಳೆ ಒಂಥರ ಎಕ್ಸ್ಪ್ಲೋರ್ ಮಾಡೋಂಗೆ. 7-8 ರಾಜ್ಯಗಳನ್ನ ದಾಟ್ಕೊಂಡು ನಮ್ಮ ಊರಿಗೆ ಬರ್ತಿರ್ಬೇಕಾದ್ರೂ ಮಜನೇ ಬೇರೆ ಇರ್ತದೆ. ಅದೊಂಥರ ಡಿಫ್ರೆಂಟ್ ಫೀಲ್. ಅದನ್ನು ನಾನು ಹೇಳೋದಕ್ಕಿಂತ ನೀವು ಅನುಭವಿಸ್ಬೇಕು. ಮಾತ್ರಕ್ಕೆ ಎಲ್ಲ ನೀವು ತೊಗೊಂಡಿದ್ದ ಗಾಡಿ ಎಲ್ಲ ತೊಗೊಂಬನ್ನಿ ಅಂತಿಲ್ಲ, ಗಾಡಿ ಕಂಡೀಷನ್ ನೋಡಿ ತೊಗೊಂಬನ್ನಿ. ಸುಮ್ಮನೆ ಸರ್ವಿಸ್ ಇರೋಲ್ಲ ಸರಿಯಾಗಿ, ಅದರಲ್ಲಿ ಬ್ರೇಕ್ ಫ್ಲೂಯಲ್ ಇರೋಲ್ಲ, ಏನು ಸ್ಟೇರಿಂಗ್ ಇಶ್ಯೂಸ್ ಇರುತ್ತೆ, ಅಥವಾ ಏನೋ ಬೇರೆ ಏನೋ ಇಶ್ಯೂಸ್ಗಳಿದ್ದಾಗ ದಯವಿಟ್ಟು ರಿಸ್ಕ್ನ ತೊಗೊಳಕ್ಕೆ ಹೋಗಬೇಡಿ. ನಾನು ಯಾರಿಗೂ ಅದನ್ನ ಹೇಳೋದು ಇಲ್ಲ. ಗಾಡಿ ಕಂಡೀಷನ್ ನೋಡಿ, ನಿಮಗೆ ಪ್ರಾಪರಾಗಿ ಸರ್ವಿಸ್ ಎಲ್ಲ ಮಾಡಿಸಿ, ಏನು ಮಾಡಬೇಕು ಅದಕ್ಕೆಲ್ಲ ಮಾಡಿಸಿ, ಎಲ್ಲ ಪಕ್ಕ ಇತ್ತು ಅಂದರೆ ಮಾತ್ರ ಓಡಿಸ್ಕೊಂಡು ಬನ್ನಿ. ಮತ್ತು ನಿಮ್ಗೆ ಆ ಕೆಪಾಸಿಟಿ ಇದ್ದರೆ ಮಾತ್ರ ಬನ್ನಿ. ಸ್ಪೆಷಲಿ ಒಬ್ಬರೇ ಇದ್ದರೆ ವೆರಿ ವೆರಿ ಕೇರ್ಫುಲ್. ಯಾಕಂದ್ರೆ ನನಗೆ ಇದುವರೆಗೂ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಇಬ್ಬರನ್ನ ಕರ್ಕೊಂಡೋಗಿ ಓಡಿಸ್ಕೊಂಡ್ಬಂದಿದ್ದು, ಪ್ರತಿ ಸಲ ನಾನು ಒಬ್ಬನೇ ಹೋಗಿರೋದು. ಹಾಗಾಗಿ ಒಬ್ಬನೇ ಹೋದರೆ ಸಿಕ್ಕಾಪಟ್ಟೆ ಬೋರ್ ಹೊಡಿತದೆ. ನಾನು ಎಷ್ಟು ಅಂತ ಎಲ್ಲರ ಜೊತೆ ಫೋನ್ ಮಾಡಿ ಮಾತಾಡ್ಕೊಂಡು ಕೂತ್ಕೊಳ್ಳಿ, ಬೋರ್ ಹೊಡಿತದೆ. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡು ಮಾತಾಡ್ಕೊಂಡೇ ಬಂದಿದ್ದೀನಿ ಎಷ್ಟೋ ಸಲ. ಸೊ ಹಾಗಾಗಿ ಆ್ಯಕ್ಚುಲಿ ಬೋರ್ ಹೊಡಿತದೆ. ಓಕೆ, ನಿಮ್ಗೆ ಅದು ಓಕೆ ಆದರೆ ಹೋಗಿ. ಮತ್ತು ಇನ್ನೊಂದಂದರೆ ಸ್ಟ್ರೈನ್ ಕೂಡ ಆಗಬಹುದು. ಯಾಕೆ ಸಫಾರಿ ಸ್ಟೋಮಲ್ಲಿ ಸ್ವಲ್ಪ ಸ್ಟ್ರೈನ್ ಆಗುತ್ತೆ. XUV-ನಲ್ಲಿ, ಕ್ರಿಸ್ಟಾನಲ್ಲಿ, ಫಾರ್ಚುನರಲ್ಲಿ, ಎಂಡೋವರಲ್ಲಿ ಸ್ಟ್ರೈನ್ ಆಗೋಲ್ಲ. ಸ್ಕಾರ್ಪಿಯೋ ಕ್ಲಾಸಿಕಲ್ ಆಗುತ್ತೆ ಸ್ಟ್ರೈನ್. ಮತ್ತು ಸ್ಕಾರ್ಪಿಯೋ ಏನು ನಾನು ತಂದಿಲ್ಲ ಅಲ್ಲಿಂದ, ಹೊಸ ಗಾಡಿ ನಾನು ತಂದಿಲ್ಲ, ಅದೆಲ್ಲ ಇಲ್ಲೇ ಬೇರೆಯವ್ರು ಕೊಡ್ಸಿದ್ದೀನಿ. ಸೊ ನಾನು ಯಾವತ್ತು ಸ್ಕಾರ್ಪಿಯೋ ಅಲ್ಲಿಂದ ಓಡಿಸ್ಕೊಂಬಂದಿದ್ದೆ. ಸ್ಕಾರ್ಪಿಯೋ ಕ್ಲಾಸಿಕ್ ಓಡಿಸ್ಕೊಂಬಂದಿದ್ದೀನಿ. ಅದರಲ್ಲೂ ಸ್ಟ್ರೈನ್ ಅದು ಕಂಫರ್ಟ್ ಇಲ್ಲ ನನಗೆ. ಓಡಿಸ್ಕೊಂಬರೋದಕ್ಕೆ ಕಂಫರ್ಟ್ ಅಂತ ಅನಿಸಿದ್ದು ಈಗಾಗಲೇ ಹೇಳಿದ್ನಲ್ಲ, XUV 500, ಕ್ರಿಸ್ಟಾ, ಇನೋವಾನು ಓಕೆ. ಬಟ್ ಇನೋವಾ ನಾನು ಯಾವುದೂ ತಂದಿಲ್ಲ, ಎಲ್ಲ ಟ್ರಾನ್ಸ್ಪೋರ್ಟ್ ಹಾಕ್ಬೋದು. ರಿಸ್ತಾವಳ ಹಳೆ ಗಾಡಿಗಳು ರಿಸ್ತಾವಳಕ್ಕೆ ಹೋಗಲ್ಲ. ಮತ್ತು ಅಂತ ಹೇಳ್ದಲ್ಲ, ಫಾರ್ಚುನರು, ಎಂಡಾವರು, ಇನ್ನೊಂದು ಕ್ಲಾಸ್ ಅಂತ ತಂದಿದೆ ದೊಡ್ಡ ಗಾಡಿ, ಅದು ಮರ್ಸಿಡಿಸ್. ಅವನು ಮೈಲೇಜ್ ಬರೋಲ್ಲ, ಏನಿಲ್ಲ, ಓಡಿಸ್ಕೊಂಡೆ ಬನ್ನಿ ಅಂತ. ನನಗೇನಂತ ಓಡಿಸ್ಕೊಂಡೆ ಬಂದು ಸ್ವಲ್ಪ ಜಾಸ್ತಿ ಆಗಿತ್ತು. ಟ್ರಾನ್ಸ್ಪೋರ್ಟ್ ಫ್ಯೂಯಲ್ ಕಾಸ್ಟ್ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಅದು ಅವನು ಇಷ್ಟ, ನಾವು ತೊಗೊಂಬನ್ನಿ ಅಂದರೆ ತೊಗೊಂಬಂದೆ ಅಷ್ಟೆ. ನಮಗೋದಕ್ಕೂ ಸಂಬಂಧ ಇಲ್ಲ. ಸೊ ಇದಿಷ್ಟು. ಸೊ ಯಾರನ್ನೂ ನೀವು ಡೈರೆಕ್ಟಾಗಿ ತೊಗೊಳಂಗಿದ್ರೆ ಒಳ್ಳೆ ಗಾಡಿ ಆ್ಯಕ್ಚುಲಿ ಸಿಗುತ್ತೆ, ನಿಜವಾಗ್ಲೂ ಸಿಗುತ್ತೆ. ಬಟ್ ಸ್ವಲ್ಪ ಟೇಕಿಂಗ್ ರಿಸ್ಕ್ ಹಂಗೆ ಜಾಸ್ತಿ ಇರುತ್ತೆ. ನಿಮಗೆ ದಿನ ಜಾಸ್ತಿ ಎಳೆಯುತ್ತದು. ಯಾಕಂದರೆ ಒಬ್ಬರ ಹತ್ರ ಹೋಗಬೇಕು. ಸೇಮ್ ಇಲ್ಲೇ ಹೆಂಗೆ ನೀವು ಕರ್ನಾಟಕದಲ್ಲಿ ಹೆಂಗೆ ಬೆಂಗಳೂರಲ್ಲಿ ಹೆಂಗೆ ಸರ್ಚ್ ಮಾಡ್ತೀರಾ, ಅಲ್ಲೂ ಹಂಗೆ ನೀವೆಲ್ಲ ಏರಿಯಾಗಳು ಹೋಗಬೇಕು. ಅವ್ನ ಟೈಮ್ ಎಲ್ಲಿ ಹೇಳ್ತಾನೆ ಆ ಟೈಮ್ಗೆ ಹೋಗಬೇಕು. ನೀವೊಬ್ಬ ಲೋಕಲ್ ಡೆಲ್ಲಿ ಹುಡುಗನ ಥರನೇ ನೀವು ಅಲ್ಲಿ ಮೇಂಟೈನ್ ಮಾಡಬೇಕು, ಎಲ್ಲ ಸುತ್ತಬೇಕು. ಅವಾಗ ಸಿಗುತ್ತೆ ನಿಮಗೆ. ಸಿಕ್ಕಾಗ ನೀವು ತಂದರೆ ನಿಮ್ಗೆ ಇನ್ನೂ ಸ್ವಲ್ಪ ದುಡ್ಡನ್ನು ಸೇವ್ ಮಾಡ್ಬೋದು ಅಷ್ಟೇ. ಮತ್ತು ನಿಮಗೆ ಗಾಡಿದು ಟ್ರಾನ್ಸ್ಪರೆಂಟ್ ಏನಿದೆಯೋ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ. ಸೊ ಇದಿಷ್ಟು. ಆ್ಯಕ್ಚುಲಿ ವಿಡಿಯೋ ಓವರ್ ಲೆಂತ್ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ನನಗೇನೋ ಅದು ಅನಿಸ್ತು, ಡೈರೆಕ್ಟ್ ಡೀಲರ್ಗಳಿಗಿಂತ ಡೈರೆಕ್ಟ್ ಕಸ್ಟಮರ್ ತೊಗೊಂಡ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಪ್ರಾಫಿಟ್ ಆಗಲಿ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡಿರೋದು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ಆದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಸ್ವಲ್ಪ ಎಕ್ಸ್ಟ್ರಾ ಟಿಪ್ಸ್ ಇದು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ಯಾರೂ ಕೊಟ್ಟಿಲ್ಲ, ನನಗೆ ಬಂದಿದ್ದ ಆಲೋಚನೆ ಮೇಲೆ ನಾನು ಹೋಗಿದ್ದೆ ಅಷ್ಟೇ. ಸೊ ಹಂಗೆ ನಿಮಗೊಂದು ಆಲೋಚನೆ ಬರೋಕ್ಕಿಂತ ಮುಂಚೆ ನಾನೇ ನಿಮ್ಗೆ ಹೇಳ್ಬಿಡ್ತಿದ್ದೀನಿ, ಎಂಜಾಯ್ ಮಾಡಿ ಅಂತ. ಒಳ್ಳೆ ಆಪ್ಷನ್ ಅದು, ಯೂಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ಒಂದು ಪ್ಲಾಟ್ಫಾರ್ಮನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಯಾರಾದರೂ ಗಾಡಿ ಸೇಲ್ ಮಾಡಬೇಕು ಅಂತಿದ್ದಾರೋ ಆ ಗಾಡಿ ಬಗ್ಗೆ ಡೀಟೇಲ್ಸ್ ಮತ್ತು ವೀಡಿಯೋನ ಕಳಿಸ್ಕೊಡಿ. ಯಾರನ್ನ ಅದೇ ಗಾಡಿ ಆ ಥರ ಗಾಡಿನ ನೋಡ್ತಿರೋಂಥವ್ರಿಗೆ ವೀಡಿಯೋ ಹೆಲ್ಪ್ ಮಾಡುತ್ತೆ. ಅವ್ರು ಡೈರೆಕ್ಟಾಗಿ ಬರ್ತಾರೆ, ಅವ್ರಿಗೆ ಇಷ್ಟ ಆಯಿತು ಅನ್ನೋ ಗಾಡಿ ತೊಗೊಂಡೋಗ್ತಾರೆ. ಯಾವುದೇ ರೀತಿ ಕಮಿಷನ್ ಇರೋದಿಲ್ಲ, ಅಥವಾ ಯಾವುದೇ ರೀತಿ ಎಕ್ಸ್ಟ್ರಾ ಅಥವಾ ಯಾವುದೇ ರೀತಿ ಹಿಡನ್ನು ಅವೆಲ್ಲ ಏನೂ ಮಾಡಲ್ಲ. ಸೊ ಕೊಡೋನಿಗೂ ತೃಪ್ತಿ ಇರಬೇಕು, ತಗೊಳ್ಳೋನಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇರೋದಕ್ಕೋಸ್ಕರ ಈ ಒಂದು ಪ್ಲಾಟ್ಫಾರ್ಮ್ನ ಮಾಡಬೇಕು ಅಂತಿದ್ದೀನಿ. ಸೊ ನಿಮ್ಮಲ್ಲಿ ಯಾರಿಗಾನ ಆ ಥರ ಇತ್ತು ಅಂತ ಹೇಳಿದ್ರೆ, ನಿಮ್ಮ ಗಾಡಿನ ಹಳೆ ಗಾಡಿ ಆದರೂ ಹೊಸ ಗಾಡಿ ಅದಾರು ಆಗಿ, ಇವನ್ ಸ್ಕೂಟರ್ ಆಲ್ಸೋ, ಬೈಕ್ ಆಲ್ಸೋ, EV ಆಲ್ಸೋ, ಯಾವುದಾದ್ರು ಸರಿನೇ ಮಾರಬೇಕು ಅಂತಿದ್ದವ್ರಿಗೆ ಈ ಒಂದು ಪ್ಲಾಟ್ಫಾರ್ಮ್ ಈಸಿ ಆಗಲಿ ಅಂತ ಹೇಳ್ತಾ ಧನ್ಯವಾದಗಳು.